ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನಿಂದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಈ ಸಂಜೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಜೊತೆ ಗಂಗಾವತಿಯಿಂದ ಶ್ರೀಮತಿ ಲಲಿತಾ ಕಂದಗಲ್ ಮೇಡಮ್ ಅವರಿದ್ದಾರೆ. ಅವರು ಪ್ರತಿ ತಿಂಗಳು ನಮ್ಗೆ ಧ್ಯಾನ ಕಸ್ತೂರಿಯ ಬಗ್ಗೆ ಆ ಒಂದು ಮ್ಯಾಗಝಿನ್ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾರೆ. ಆ ತಿಂಗಳ ಮ್ಯಾಗಝಿನ್ ಬಗ್ಗೆ ಎಷ್ಟು ಹೈಲೈಟ್ಸ್ ಅಂತ ಆದ್ರೂ ಆದಷ್ಟು ಕಂಪ್ಲೀಟ್ ಮಾಡ್ತಾರೆ ಅವರು ಪ್ರತಿ ತಿಂಗಳು. ಅದೇ ತರ ಈ ಸರಿ ಜುಲೈ ತಿಂಗಳ ಈ ಒಂದು ಧ್ಯಾನ ಕಸ್ತೂರಿಯ ಪರಿಚಯವನ್ನ ಮಾಡ್ಕೊಡ್ಲಿದ್ದಾರೆ. ಸೊ ವೆಲ್ಕಮ್ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮಸ್ತೆ. ಪ್ರತಿ ತಿಂಗಳು ಜೇಹೋ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನ ಸಂಚಿಕೆ ಪರಿಚಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತಿರುವ ಸಂಚಿಕೆಯ ವೇದಿಕೆಯ ಮುಖ್ಯಸ್ಥರಾಗಿರುವಂತ ಹಿರಿಯ ಸ್ಪೀಡ್ ಪಿರಮಿಡ್ ಮಾಸ್ಟರ್, ಸೀನಿಯರ್ ಪಿರಮಿಡ್ ಮಾಸ್ಟರ್ ಶಾಂತಲಾ ಮೇಡಮ್ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ವಂದಿಸುತ್ತಾ, ವೇದಿಕೆಯಲ್ಲಿ ನನ್ನೊಂದಿಗಿರುವ ಎಲ್ಲ ಆತ್ಮ ಬಂಧುಗಳಿಗೆ, ಎಲ್ಲ ಆತ್ಮಜ್ಞಾನಿಗಳಿಗೆ ವಿಶೇಷವಾಗಿ ಈ ಸಂಜೆಯ ಪ್ರೀತಿಪೂರ್ವಕ ನಮಸ್ಕಾರಗಳು. ತಮಗೆಲ್ರಿಗೂ ಗೊತ್ತಿರುವುದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ ಇದೆ. ಧ್ಯಾನದಿಂದ ಮೋಕ್ಷ ಇಲ್ಲ, ಧ್ಯಾನದಿಂದ ಜ್ಞಾನ. ಯಾವ ಜ್ಞಾನ ಅಂದ್ರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನ. ನಾನು ಆತ್ಮ ಸ್ವರೂಪಿ, ನಾನು ಬ್ರಹ್ಮ ಪದಾರ್ಥ, ಅಹಂ ಬ್ರಹ್ಮಾಸ್ಮಿ, ತತ್ವಮಶ ಅಂದ್ರೆ ಎಲ್ಲರೂ ಅದೇ, ಎಲ್ಲರಲ್ಲಿರುವುದು ಅದೇ. ಅಹಂ ಬ್ರಹ್ಮಾಸ್ಮಿ, ನಾನಷ್ಟೇ ಬ್ರಹ್ಮ ಪದಾರ್ಥವಲ್ಲ, ಎಲ್ಲಾ ಕಡೆ ಎಲ್ಲೆಡೆಯೂ ಇರುವುದು. ಹಾಗಾದ್ರೆ ಇದೆಲ್ಲವನ್ನು ಒಂದು ಅನುಭವ ಪೂರ್ವಕವಾಗಿ ತಿಳಿದುಕೊಳ್ಳುವುದು ಧ್ಯಾನದ ಮೂಲಕ, ಇನ್ನೊಂದು ಜ್ಞಾನದ ಮೂಲಕ. ಒಂದೇ ಜನ್ಮದಲ್ಲಿ ನಾವು ಎಲ್ಲವನ್ನೂ ನಮ್ಮ ಅನುಭವಗಳ ಮೂಲಕವೇ ತಿಳಿದುಕೊಳ್ಳಲಾಗುವುದಿಲ್ಲ. ಎಲ್ಲ ಜ್ಞಾನಿಗಳು ಈ ಒಂದು ಆಧ್ಯಾತ್ಮಿಕದಲ್ಲಿ ಮಾಡಿದ ಸಾಧನೆ, ಅವರ ಅನುಭವಗಳನ್ನ ನಮಗೆ ಪುಸ್ತಕ ರೂಪಗಳಲ್ಲಿ ಕಟ್ಟಿಕೊಡ್ತಾ ಇರ್ತಾರೆ. ನಮ್ಗೆ ಗೊತ್ತು, ಈ ಜುಲೈ ತಿಂಗಳು ಅಂದ್ರೆ ಗುರುಪೂರ್ಣಿಮೆ. ಹಾಗಾದ್ರೆ ಗುರುಪೂರ್ಣಿಮೆಯ ವಿಶೇಷ ಸಂಚಿಕೆಯಾಗಿ ಪತ್ರಿಜಿ ಸರ್ ಅವರದು ಒಂದು, ಇಲ್ಲಿ ಪತ್ರಿಜಿ ಸರ್ ಅವರ ಪರಿನಿರ್ವಾಣ ದಿನಾನೂ ಆಗಿತ್ತು. ಹಾಗೂ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಗುರುಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಅಂತ ನಾವು ಆಚರಿಸ್ತಿದ್ದೀವಿ. ಎಲ್ಲರೂ ಅದನ್ನ ಗುರುಪೂರ್ಣಿಮೆ ಅಂತ ಆಚರಿಸ್ತೀವಿ. ಆ ನಿಮಿತ್ತ ಎಲ್ಲರ ಫೋಟೋನ ಹಾಕಲಾಗಿದೆ. ಗುರುಪೂರ್ಣಿಮೆ ನಿಮಿತ್ತ ಈ ಒಂದು ಏನೋ ಇದು ಸ್ವಲ್ಪ ಬರ್ತಾ ಇತ್ತು ಒಂದೊಂದ್ಸಲ, ರೈಟ್. ಎಲ್ಲಾ ಗುರುಗಳನ್ನ ಇದ್ರೆ ಹಾಗೆ ಆಗುತ್ತೆ, ಒಂದೊಂದ್ಸಲ ಬರ್ತದೆ, ಚೆನ್ನಾಗಿ ಬರ್ತಿತ್ತು ಕಂಪ್ಲೀಟ್. ಅದೇ ಸರಿ, ಓಕೆ. ಈ ರೀತಿ ಹಾಗಾದ್ರೆ ಗುರುಪೂರ್ಣಿಮೆ ನಿಮಿತ್ತ ಸಹಸ್ರಾರು ಗುರುಗಳು ಭಾರತದಲ್ಲಿ ಆಗೋಗಿದ್ದಾರೆ. ತಮ್ಗೆ ಗೊತ್ತಿರುವಂತದ್ದು ಒಬ್ರಲ್ಲ ಇಬ್ರಲ್ಲ, ಲಾಹಿರಿ ಮಹಾಶಯ, ಯೋಗಾನಂದ ಪರಮಹಂಸ, ಸ್ವಾಮಿ ರಾಮ, ನೂರಾರು ಜನ ನಮ್ಮ ಭಾರತದ ಸದ್ಗುರುಗಳ ನಾಡು. ಆ ನಿಮಿತ್ತ ಗುರುಪೂರ್ಣಿಮೆಗೆ ಗುರುನಾನಕ, ಶಂಕರಾಚಾರ್ಯ, ಬುದ್ಧ, ಮಹಾವೀರ, ಈ ವಿವೇಕಾನಂದರು, ರಾಮತೀರ್ಥರು, ಹೀಗೆ ಜಗನ್ನಾಥದಾಸರ ಎಲ್ಲರದು ಒಂದು ಗ್ರೂಪ್ ಫೋಟೋ ಇದೆಲ್ಲ. ಅದರ ಮೂಲಕ ಧ್ಯಾನ ಕಸ್ತೂರಿ ಮುಖಪುಟ ಬಂದಿದೆ. ವಿಶೇಷವಾಗಿ ಈ ಒಂದು ಇಡೀ ಕರ್ನಾಟಕದಾದ್ಯಂತ ನಡೆದ ಕಾರ್ಯಕ್ರಮಗಳು, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಎಲ್ಲೆಲ್ಲೋ, ತುಮಕೂರು, ರಾಮನಗರ, ಹೀಗೆ ದಾವಣಗೆರೆ, ಚಿತ್ರದುರ್ಗ, ಯಾದಗಿರಿಯಲ್ಲಿ ಎಲ್ಲ ಕಡೆ ನಡೆದಂತಹ ಕಾರ್ಯಕ್ರಮಗಳ ಒಂದು ರ್ಯಾಲಿಗಳು, ಸಸ್ಯಾಹಾರ ರ್ಯಾಲಿಗಳು. ಆಮೇಲೆ ವಿಶೇಷವಾಗಿ ಮೈಸೂರಿನಲ್ಲಿ ಹರಿಶಂಕರ್ ಸರ್ ಅವರ ಕಡೆಯಿಂದ ನಡೆದಂತಹ ಒಂದು ಧ್ಯಾನ ಕಾರ್ಯಕ್ರಮ ಸುತ್ತೂರು ಮಠದಲ್ಲಿ. ಇನ್ನು ಹೀಗೆ ಪೈಮಾ ಕಾರ್ಯಕ್ರಮ ಬಳ್ಳಾರಿಯಲ್ಲಿ, ಇದೇ ಆಗಸ್ಟ್ ನಲ್ಲಿ ಪೈಮಾದವ್ರದ್ದು ಒಂದು ಇವೆಂಟ್ ಇಟ್ಟುಕೊಂಡಿದ್ದಾರೆ. ಹಾಗೆ ವಿಜಯಪುರ, ದಾವಣಗೆರೆ, ಬಳ್ಳಾರಿಯಲ್ಲಿ ನಡೆದಂತ ಎಲ್ಲ ಕಾರ್ಯಕ್ರಮಗಳ ಸಚಿತ್ರ ವರದಿಯೊಂದಿಗೆ, ಮತ್ತು ವಿಶೇಷವಾಗಿ ಮುಗುಳ್ನಗೆ ಅಂತೇಳಿ ಕೊನೆಯ ಪುಟದಲ್ಲಿ ಜೋಕುಗಳಿದಾವೆ ಈ ಸರಿ. ಅಂದ್ರೆ ಪತ್ರಿಜಿ ಸರ್ ಕೂಡ ತುಂಬಾ ಹಾಸ್ಯಮಯವಾಗಿರ್ತಾ ಇದ್ದಾರೆ ಯಾವಾಗ್ಲೂ. ಸೀರಿಯಸ್ ಆಗಿರೋದೇ ಅಲ್ಲ. ಯೋಗಿಗಳಂದ್ರೆ ಯಾವಾಗ್ಲೂ ಸೀರಿಯಸ್ ಆಗಿದ್ ಬರೀ ಆತ್ಮಜ್ಞಾನದ ಬಗ್ಗೆನೇ ಅಂತಲ್ಲ, ಒಂದು ಹಾಸ್ಯಮಯವಾಗಿ ಸಣ್ಣ ಸಣ್ಣ ಜೋಕುಗಳನ್ನ, ಅಂದ್ರೆ ಪ್ರಾಪಂಚಿಕವಾದ ವಿಷಯಗಳನ್ನ ಕೂಡ ಜೋಕುಗಳು ಮಾಡ್ಕೊಂಡು ನಾಗ್ತಾ ಇದ್ರು. ಆ ಹಿನ್ನೆಲೆ ಮೊದ್ಲು ಬರ್ತಾ ಇತ್ತು, ಇದು ಮಧ್ಯದಲ್ಲಿ ಕಣ್ಮರೆ ಆಗಿತ್ತು. ಈ ಬಾರಿ ಕೆಲವು ಜೋಕುಗಳನ್ನು ಕೂಡ ತುಂಬಾ ಚೆನ್ನಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಮುಗುಳ್ನಗ್ತಾ ನಮ್ಮ ಧ್ಯಾನ ಕಸ್ತೂರಿನ ಮುಗಿಸೋಣ ಅಂತ. ಲಲಿತಾ ಸಹಸ್ರನಾಮದ ಅಂತರಾರ್ಥ ಇದೆ. ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಕೃಷಿ ಯಜ್ಞ ಅಂತ ಇದೆ, ಧ್ಯಾನ ಕೃಷಿ ಯಜ್ಞ ಅಂತೇಳಿ. ಯಾಕಂದ್ರೆ ನಾವು ಈ ಧ್ಯಾನವನ್ನ ಹಳ್ಳಿಗಳಿಗೆ, ಗ್ರಾಮೀಣ ಭಾಗದಲ್ಲಿ ತಗೊಂಡು ಹೋಗ್ಬೇಕು, ಮತ್ತೆ ಮಕ್ಕಳಿಗೂ ತೆಗೆದುಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲದರಲ್ಲೂ ನಮ್ಮ ಜೀವನದ ಕೃಷಿಯಲ್ಲಿ ಕೂಡ ಹೇಗೆ ಅವರು ಏನೇನ್ ಮಾಡಿದ್ರು ಅಂತೇಳಿ ಅದರಲ್ಲಿ ಬರೆದಿದ್ದಾರೆ ಅವರು. ವಿಶೇಷವಾಗಿ ಯಾರಂದ್ರೆ ಒಬ್ರು ಪ್ರಸನ್ನ ಕುಮಾರಿ ಮತ್ತು ಇನ್ನೊಬ್ರು ನಂಜುಂಡ ಸ್ವಾಮಿ ಅವರ ನೇತೃತ್ವದಲ್ಲಿ ತುಂಬಾ ಹೇಗೆ ಕೃಷಿಯಲ್ಲಿ ಇದಾಗುತ್ತೆ ಅಂತ ವೇಣುಗೋಪಾಲ್ ಸರ್ ಅವ್ರ ಬಗ್ಗೆ ಒಂದು ಪುಟದ ಲೇಖನ ಬರೆದಿದ್ದಾರೆ.
ಇವರು ರಾಜಶೇಖರ್ ಅಡಿಕೆನವರು. ಯಾಕಂದ್ರೆ ಇತ್ತೀಚೆಗಷ್ಟೇ ಸ್ಪಿರಿಚುವಲ್ ಇಂಡಿಯಾ ಸ್ಪಿರಿಚುವಲ್ ಸೈನ್ಸ್ ನಡೆಸ್ತಾ ಇರುವಂತ ಎಡಿಟರ್ ಅವರು ದೇಹ ತ್ಯಾಗ ಮಾಡಿದ್ರು. ಅವ್ರ ಬಗ್ಗೆ ಒಂದಷ್ಟು. ಅಲ್ಲದೆ ಇಲ್ಲಿ ಈ ಬಾರಿ ಡಾಕ್ಟರ್ ಗೋವಿಂದರಾಜು ಅವರ 2 ಲೇಖನಗಳು ಇದರಲ್ಲಿದ್ದಾವೆ. ಆಮೇಲೆ ಪತ್ರಿಜಿ ಅವರಿಗೆ ನುಡಿ ನಮನ ಕೂಡ ಸಲ್ಲಿಸಲಾಗಿದೆ. ಪತ್ರಿಜಿ ಅವ್ರದ್ದೊಂದು ಅದ್ಭುತವಾದ ಪುಸ್ತಕ ಇದೆ, ಭಕ್ತಿಯೇ ಮುಕ್ತಿ ಅಂತೇಳಿ. ಅದರ ಒಂದಷ್ಟು ಲೇಖನದ ಮಾಹಿತಿಗಳು ಇದಾವೆ. ಜೊತೆಗೆ NT ಮಂಜುನಾಥ್ ಅಂತೇಳಿ ಡಾಕ್ಟರ್ NT ಮಂಜುನಾಥ್ ಅವರು ಧ್ಯಾನ ಕಸ್ತೂರಿಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇರ್ಕೊಂಡಿದ್ದಾರೆ. ಅವರು ಈ ಮುಂಚೆ ದಾವಣಗೆರೆಯಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಈ ಎಲ್ಲ ಮಾಹಿತಿಗಳೊಂದಿಗೆ ಒಂದು ಧ್ಯಾನ ಜಾತ್ರೆ ಮಾಡ್ಬೇಕು ಅಂತೇಳಿ ಒನ್ನೆಸ್ ಮೀಟ್ ಆಗಿದೆ ಇದರಲ್ಲಿ PMCಯಲ್ಲಿ, ಅದರ ಮಾಹಿತಿ ಇದೆ. ಇನ್ನು ತುಳಸಿದಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಹೀಗೆ ಧ್ಯಾನ ಕಸ್ತೂರಿ ಸಂಚಿಕೆ ಬಹಳ ಸಮಗ್ರವಾಗಿ ಸಮೃದ್ಧಿಯಾಗಿ ಜ್ಞಾನವನ್ನು ಹೊತ್ತುಕೊಂಡು 1 ತಿಂಗಳು ಓದುವಷ್ಟು ಜ್ಞಾನವನ್ನು ಹೊತ್ತುಕೊಂಡು ಅದ್ಭುತವಾಗಿ ಬಂದಿದೆ. ನಾನು ಒಂದಷ್ಟು ಪರಿಚಯವನ್ನ ಮಾಡಿಕೊಡ್ತೀನಿ. ಮೊದಲನೇದಾಗಿ ಪತ್ರಿಜಿ ವಾಣಿ. ಪತ್ರಿಜಿ ವಾಣಿ ಅಂದ್ರೆ ಅದು ದಿವ್ಯವಾಣಿಯೇ ಆಗಿರುತ್ತದೆ. ಎಷ್ಟು ಅದ್ಭುತವಾಗಿ ಅಂದ್ರೆ ಅವ್ರು ಒಂದ್ ಮಾತಾಡ್ತಾರ, ನಮ್ಮ ಎಲ್ಲಾ ಜೀವಿತಾವಧಿಗಳಿಗೂ ಜಯವಾಗಲಿ. ಅಂದ್ರೆ ಲೈಫ್ ಟೈಮ್, ನಾವ್ ಎಷ್ಟೋ ಲೈಫ್ ಟೈಮ್ಸ್ ಬಂದಿದ್ ನಾವಂತೀವಲ್ಲ, ಜನ್ಮಗಳು. ಜೀವಿತಾವಧಿಗಳು ಅಂದ್ರೆ ಜನ್ಮಗಳು. ಎಷ್ಟೆಷ್ಟೋ ಜನ್ಮಗಳು ಎತ್ತಿದೀವಿ ನಾವು ಈ ಭೂಮಿ ಮೇಲೆ. ಈ ಸದ್ಯ ಈ ಜನ್ಮದಲ್ಲಿ ಈ ಶರೀರದಲ್ಲಿ ಇದೀವಿ. ಅದಕ್ಕೆ ಆ ಎಲ್ಲ ಜನ್ಮಗಳಿಗೂ ಎಲ್ಲ ಜೀವಿತಾವಧಿಗಳಿಗೂ ಜಯವಾಗಲಿ. ಯಾಕಂದ್ರೆ ಎಲ್ಲವನ್ನ ಆಯ್ಕೆ ಮಾಡ್ಕೊಂಡದ್ದು ನಾವೇ. ನಮ್ಮ ಜನ್ಮವನ್ನು ನಾವೇ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಈ ಭೂಮಿಯನ್ನು ನಾವೇ ಆಯ್ಕೆ ಮಾಡ್ಕೊಂಡು ಬಂದಿದೀವಿ. ಆಕ್ಚುಲಿ ನಾವು ಬಹಳ ಸಾಹಸಿಗರು. ತಮಗ್ ಗೊತ್ತಿರ್ಲಿ, ಸಾಹಸಿಗರು ಅಂದ್ರೆ ಬಹಳ ಧೈರ್ಯವಂತರಂತೆ. ಅಲ್ಲಿ ಇದ್ದವ್ರು ಕೆಲವರು ಭೂಮಿ ಅಂದ್ರೆ ಹೆದರ್ತಾ ಇದ್ದಾರೆ. ಆದ್ರೆ ನಾವು ತುಂಬಾ ಸಾಹಸಮಯವಾಗಿ ಹೋಗಿ ಬರ್ತೀವಿ ಯಾತ್ರೆಗೆ ಅಂತೇಳಿ ಬಂದಿದ್ದೀವಿ. ಆಮೇಲೆ ನಮ್ಮ ತಂದೆ ತಾಯಿಗಳನ್ನು ನಾವೇ ಆಯ್ಕೆ ಮಾಡ್ಕೊಂಡಿದೀವಿ. ನಮ್ಮ ಜೀವನದ ಸ್ಥಿತಿಗತಿಗಳನ್ನ ನಾವೇ ಆಯ್ಕೆ ಮಾಡ್ಕೊಂಡಿದೀವಿ. ಹಾಗೆ ಇದು ನಮ್ಮ ತಾಯಿಯ ಗರ್ಭಕ್ಕೆ ಪ್ರವೇಶಿಸುವ ಮುಂಚೆಯೇ ನಾವು ಈ ಭೂಮಿ ಮೇಲೆ ನಮ್ಮ ಆಯ್ಕೆ ಇಲ್ಲದೆ ನಾವು ಬರೋದಕ್ಕೆ ಸಂಭವಿಸೋದಿಲ್ಲ. ನಮ್ಮ ತಂದೆ ತಾಯಿ ಪರಿಸ್ಥಿತಿಗಳು, ಉದ್ಯೋಗ, ಪದೇ ಪದೇ ಇದನ್ನ ನೆನ್ಪು ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ಎಲ್ಲರ ಬಗ್ಗೆ ಬರೀ ಕಂಪ್ಲೇಂಟ್ ಇಟ್ಕೊಂಡಿರ್ತೀವಿ. ಅದಕ್ಕೆ ನಾವು ನಮ್ಮ ಜನ್ಮಗಳನ್ನು ಆಯ್ಕೆ ಮಾಡಿಕೊಂಡು ನಿರ್ಣಯಿಸಿಕೊಂಡಿದ್ದೇವೆ. ನಾವು ಈ ಭೂಮಿಯ ಮೇಲೆ ಇರುವುದು ಈ ಎಲ್ಲಾ ನನ್ನ ಕರ್ಮ ಎಂದು ಕೊರಗಲು ಅಲ್ಲ. ಈ ಸ್ಪಷ್ಟವಾಗಿ ಹೇಳ್ತಾರೆ, ಇದು ನನ್ನ ಕರ್ಮ, ಇದು ನನ್ನ ಕರ್ಮ ಅಂತ ಕೆಲವರು ಗೋಳಾಡ್ತಿರ್ತಾರೆ. ಏನ್ ಜನ್ಮ ರೀ, ಏನ್ ಕರ್ಮ, ಏನ್ ಎಷ್ಟು ಕರ್ಮ ಮಾಡಿದ್ನೇನೋ. ಆಮೇಲೆ ದುಃಖಕ್ಕೆ ಕರ್ಮ ಅಂತಾರೆ. ಇನ್ನೊಂದ್ ಸುಖ ಇದ್ದಾಗ ಕರ್ಮ ಅಂತ ಅನ್ನೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಏನ್ ಕರ್ಮ ಮಾಡಿದ್ದೆ ರೀ, ಎಂತ ಸುಖ, ಎಂತ ಮಗ, ಎಂತ ಮನೆ, ಎಷ್ಟು ವೈಭವ ನಂದು. ಅವಾಗ ಕರ್ಮ ಅನ್ನೋ ಪದ ಬಳಸದೇ ಇಲ್ಲ. ಅದು ಏನ್ ರೂಢಿ ಆಗ್ಬಿಟ್ಟಿದೆ ನಾನು. ಯಾವಾಗ ದುಃಖ, ಕಷ್ಟ, ನೋವು, ರೋಗ, ತೊಂದರೆಗಳಿರ್ತಾವ ಅವಾಗ ಕರ್ಮ ಕರ್ಮ ಅನ್ನೋ ಪದವನ್ನ ಬಳಸುವುದು ವಾಡಿಕೆಯಲ್ಲಿದೆ. ವಾಸ್ತವದಲ್ಲಿ ಅದು ಏನೇ ಇರ್ಲಿ ಎರಡಕ್ಕೂ. ಆದ್ರೆ ಅದಕ್ಕೆಲ್ಲ ಕೊರಗುವ ಅಗತ್ಯವಿಲ್ಲ. ಅಥವಾ ಇತರ ದುರಾದೃಷ್ಟಗಳಿಗೆ ಅಳುವುದಕ್ಕೆ ಅಲ್ಲ. ಬೇರೆಯವರ ದುರಾದೃಷ್ಟ ಕಷ್ಟದಲ್ಲಿದ್ದಾಗ ಅವಾಗೂ ಅಳಬೇಕಾಗಿಲ್ಲ, ನಮ್ಮದಕ್ಕೂ ಕೊರಗಬೇಕಾಗಿಲ್ಲ. ಯಾಕಂದ್ರೆ ಇವೆಲ್ಲ ನಮ್ಮದೇ ತೀರ್ಮಾನಗಳು. ನಾವು ನಮ್ಮ ಎಲ್ಲ ತೀರ್ಮಾನಗಳನ್ನು, ನಮ್ಮ ಎಲ್ಲ ಆಯ್ಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿ ಹಬ್ಬ ಆಚರಿಸಲೆಂದೇ ಇಲ್ಲಿಗೆ ಬಂದಿವಿ. ಪ್ರತಿದಿನ ಹಬ್ಬ. ಅದಕ್ಕೆ ಈ ಸತ್ಯಗಳು ತಿಳ್ಕೊಂಡಾಗ ನಾವು ನೋವಿನಲ್ಲಿದ್ರು ಅದನ್ನ ಮರಿತೀವಿ. ನಾವು ಏನು ಅಂದ್ರೆ ಆಯ್ಕೆಗಳನ್ನ ಸಂತೋಷದಿಂದ ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿವಿ. ಇಂಥ ಕಾಲೇಜ್ ಇರ್ಬೇಕು, ಇಂಥ ಪ್ರಿನ್ಸಿಪಲ್ ಇರ್ಬೇಕು, ಇಂಥ ಹೆಂಡತಿ ಇರ್ಬೇಕು, ಇಂಥ ಮಕ್ಳು ಇರ್ಬೇಕು, ಇಂಥ ಗಂಡ ಇರ್ಬೇಕು, ಇಂಥ ಮನೆನೇ ಇರ್ಬೇಕು. ಈ ತರದ ಸಿಚುವೇಶನ್, ಒಂದೊಂದು ಸನ್ನಿವೇಶವನ್ನ ನಾವೇ ಆಯ್ಕೆ ಮಾಡ್ಕೊಂಡಾಗ ನಾವು ಅದನ್ನ ಅನುಭವಿಸ್ಬೇಕು. ಜಸ್ಟ್ ಅನುಭವ ದೊಡ್ಡ ಜ್ಞಾನ. ನೋಡ್ರಿ, ಆತ್ಮಕ್ಕೆ ಎಷ್ಟು ಅನುಭವ ಆದ್ರೆ ಅದನ್ನ ಏನಂತದಂತೆ, ಆತ್ಮದ ಜ್ಞಾನ ವಸ್ತ್ರ ಅಂತೆ. ಅನುಭವಗಳ ಎಳೆಗಳು. ಒಂದೊಂದು ಎಳೆ, ಸೀರೆಯಲ್ಲಿ ಹೇಗೆ ಒಂದೊಂದು ಎಳೆ ಇರ್ತಾವೋ, ಸೀರೆ ಆಗ್ಲಿ ಬಟ್ಟೆ, ಹಾಗೆ ಒಂದೊಂದು ಅನುಭವವು ಆತ್ಮಕ್ಕೆ ವಸ್ತ್ರ. ಅಷ್ಟು ಜಾಸ್ತಿ ಜಾಸ್ತಿ ಎಳೆಗಳಾಗ್ಬೇಕು, ಜಾಸ್ತಿ ಜಾಸ್ತಿ ಅನುಭವಗಳು. ಅದಕ್ಕೆ ಈ ಎಲ್ಲ ಕಲಿತ ಆತ್ಮಕ್ಕಾದರೂ ಸರಿ, ಭೂಮಿಯ ಮೇಲೆ ಕಲಿತ ಅನುಭವಗಳೇ ದೊಡ್ಡ ಜ್ಞಾನ. ಪ್ರತಿಯೊಂದು ಅನುಭವನೇ, ಏನಾದ್ರೂ ಅನುಭವನೇ. ಅದಕ್ಕೆ ಆತ್ಮದ ಜ್ಞಾನ ವಸ್ತ್ರವು ತನ್ನ ಅನುಭವಗಳ ಎಳೆಗಳ ಸಂಗ್ರಹ. ಅದಕ್ಕೆ ಪತ್ರಿಸರ್ ಹೇಳ್ತಾರೆ, ನಮ್ಮ ಎಲ್ಲ ಜನ್ಮಗಳಿಗೆ ಜಯವಾಗಲಿ, ನಮ್ಮ ಎಲ್ಲ ಅನುಭವಗಳಿಗೂ ಜಯವಾಗಲಿ, ನಮ್ಮ ಸುಖ ದುಃಖಗಳಿಗೆ ಜಯವಾಗಲಿ, ಸೋಲು ಗೆಲುವುಗಳಿಗೆ ಜಯವಾಗಲಿ, ಭಾವನೆ ಭಾವೋದ್ವೇಗಗಳಿಗೂ ಜಯವಾಗಲಿ, ಮಾನ ಅವಮಾನಗಳಿಗೆ ಎಲ್ಲದಕ್ಕೂ ಜಯವಾಗಲಿ. ಅಂದ್ರೆ ಎಲ್ಲವನ್ನ ಸ್ವೀಕರಿಸಿ ಅಂತ. ಅದೇ ರೀತಿ ಪ್ರತಿ ಬಾರಿ ಗುರುವಾಣಿಯಲ್ಲಿ ಇನ್ಮೇಲೆ ಖಂಡಿತವಾಗಿ ಯಾರ್ದು ಬರ್ತಾ ಇದೆ ಅಂದ್ರೆ ಕೃಷ್ಣಮೂರ್ತಿ ಅವರಿಂದ ಸ್ವಾಮಿ ರಾಮ ಅವರ ಕುರಿತು. ಸ್ವಾಮಿ ರಾಮ ಅವರು ಹಿಮಾಲಯದ ಮಹಾನ್ ಯೋಗಿಗಳು. ಅವರು ತಮ್ಮ ಗುರುಗಳ ಬಗ್ಗೆ, ಇದು ಗುರುವಾಣಿ ಗುರು ಪೂರ್ಣಿಮಾ ಇರೋದ್ರಿಂದ ಗುರುಗಳ ಬಗ್ಗೆ ಒಂದು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಕೊಟ್ಟಿದ್ದಾರಂತೆ. ಅದು ಏನು ಅಂದ್ರೆ, ಕಂದಕಂ ಅನ್ನೋ ಒಂದು ಗ್ರಂಥದಲ್ಲಿ 13 ಬಾರಿ ಪಾಠ ಮಾಡಿದ್ರಂತೆ ಸ್ವಾಮಿ ರಾಮ ಅವರ ಒಂದು ಅನುಭವ. ಕಂದಕಂ ಗ್ರಂಥದ ಕುರಿತು ಅವರು ಗುರುಗಳು 13 ಬಾರಿ ಪಾಠ ಮಾಡಿದ್ದಾರೆ.
ಆದ್ರೂ ನೋಡ್ರಿ 13 ಬಾರ ಪಾಠ ಮಾಡಿದ್ಮೇಲ್ನು ಅದರ ಕುರಿತು ಉತ್ತರಿಸಲು ನನ್ನ ಗುರು ಬಂಧುವಿಗೆ ಅಂದ್ರೆ ಒಬ್ಬ ಇನ್ನೊಬ್ರಿಗೆ ಹೇಳಿದ್ಮೇಲೆ ಕೇಳ್ತಾರಲ್ಲ, ಪ್ರಶ್ನೆ ಕೇಳಿದಾಗ 13 ಸಲ ಹೇಳಿದ್ರು ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಒಂದು ದಿನ ಗುರುಗಳಿಗೆ ಕೋಪ ಬಂತು, ಇನ್ನೆಷ್ಟು ಸಲ ಹೇಳ್ಬೇಕು, ನಾವು ಈ ಕ್ಲಾಸ್ನಾಗ ನೋಡ್ತೀವಿ, ಪಾಠ ಮಾಡಿರ್ತೀವಿ, ಪ್ರಶ್ನೆ ಕೇಳಿದಾಗ ಏನು ಆ ಕಡೆಯಿಂದ ರಿಪ್ಲೈ, ಅಂದ್ರೆ ನಾವು ಪಾಠ ಮಾಡಿವೇ ಇಲ್ಲ ಅಂತ ನಮಗೆ ಅನುಮಾನ ಬರ್ಬೇಕು. ಆ ತರ ಇರ್ತದೆ ರಿಪ್ಲೈ. ನಮ್ ಬಗ್ಗೆ ನಮಗೆ ಅನುಮಾನ ಬರಬೇಕು, ನಾನು ಚಂದಾಗಿ ಪಾಠನೇ ಮಾಡಿವ ಅಂತೇಳಿ. ಹಾಗೆ ಗುರುಗಳಿಗೆ ಕೋಪ ಬಂದು ಏನ್ ಮಾಡಿದ್ರಂತೆ, ಸ್ವಾಮಿರಾಮ ಅವರ ಗುರುಗಳು ಒಂದು ಮರದ ಚಪ್ಪಲಿ, ಗುರುಗಳಂದ್ರೆ ಮರದ ಚಪ್ಪಲಿ ಹಾಕೊಂಡಿರ್ತಾರೆ, ನಿಮ್ಗೆ ಗೊತ್ತಲ್ಲ, ಕಟ್ಟಿಗೆದಿಂದ. ಆ ಚಪ್ಪಲಿ ಅವನೆಡೆಗೆ ಎಸೆದಿದ್ರಂತೆ. ಚಪ್ಪಲಿ ತಲೆಯವನೇ, ಇಷ್ಟು ಅರ್ಥ ಆಗಲಿಲ್ಲವೇ, ನಿನ್ನ ಮನಸ್ಸು ಎಲ್ಲಿದೆ? ಅಂದ್ರೆ ಮನಸ್ಸು ಅಲ್ಲೇ ಇದ್ರೆ ಪಾಠ ಅರ್ಥ ಆಗ್ತಾ ಇತ್ತು. 13 ಸಲ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ನಿನ್ನ ಮನಸ್ಸು ಎಲ್ಲಿದೆ, ನಿನಗೆ ಇಷ್ಟು ಅರ್ಥ ಆಗ್ಲಿಲ್ವಾ ಅಂತೇಳಿ ಎಂದು ಬೈದು ಮತ್ತೊಂದು ಚಪ್ಪಲಿಯಿಂದ ನನ್ನ ತಲೆಗೂ ಹೊಡೆದ್ರು, ಅಂದ್ರೆ ಸ್ವಾಮಿರಾಮ ಅವ್ರ ತಲೆಗೂ ಹೊಡೆದ್ರಂತೆ. ಈಗಲೂ ಅದರ ಗುರುತು ನನ್ನ ಹಣೆಯ ಮೇಲಿದೆ ಅಂತ ಹೇಳ್ತಾರೆ. ನನ್ನ ಹಣೆಯ ಮೇಲೆ ಅಲ್ಲ, ನನ್ನ ಹಣೆ ಮೇಲೂ ಐತಿ, ಆದ್ರೆ ಸ್ವಾಮಿರಾಮ ಅವರ ಹಣೆಯ ಮೇಲೆ. ಆ ಏಟು ನನಗೆ ಏಕೆ ಬಿತ್ತು ಎಂದಾಗ ಅದೇ ಸಂಘದೋಷದ ಪರಿಣಾಮ. ನೋಡ್ರಿ, ಸಂಘದೋಷ ಅಂದ್ರೆ ಹೆಂಗಿರ್ತದಂದ್ರೆ, ನಾನು ಆನ್ಸರ್ ಕೊಡ್ಲಾರ್ದವನು ಬಗ್ಲಾಗ ಇರೋದ್ರಿಂದ, ಅವನ ಬಗ್ಲಾಗೆ ಕೂತಿರೋದ್ರಿಂದ ಅವನಿಗೆ ಬರ್ಬೇಕಾದ ಏಟು, ಅಂದ್ರೆ ನಾವು ಸಂಘದೋಷದಲ್ಲಿ ಎಂತವರ ಸಂಘದಲ್ಲಿ ಇರ್ತೀವೋ ಅವರ ದೋಷದ ಪ್ರತಿಫಲ ನಾವು ಕೂಡ ಒಂದಷ್ಟು ಅನುಭವಿಸ್ತೀವಿ. ಅದಕ್ಕೆ ಸಗಣಿದವ್ರ ಜೊತೆ ಗುದ್ದಾಟಕ್ಕಿಂತ ಸರಸಕ್ಕಿಂತ ಗಂಧದವನ ಜೊತೆ ಗುದ್ದಾಟ ಮೇಲು ಅಂತಾರೆ. ಗಂಧದವನ ಜೊತೆ ಗುದ್ದಾಟ ಇರ್ಬೇಕು, ಸಗಣಿದವನ ಜೊತೆ ಸರಸ. ಅಲ್ಲಿ ಸರಸದಲ್ಲೂ ಸಗಣಿ ಹತ್ತುತ್ತದೆ, ಆಮೇಲೆ ಗುದ್ದಾಟದಲ್ಲೂ ಹತ್ತುತ್ತದೆ. ಆದ್ರೆ ಗುದ್ದಾಡಿದ್ರೆ ಪರವಾಗಿಲ್ಲ, ಗಂಧದವನ ಜೊತೆ ಗುದ್ದಾಡ್ಬೇಕು, ನಮ್ಮ ಮೈನು ಗಂಧದ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಸಂಘ ಅನ್ನೋದು ಎಂತವರ ಸಂಘದಲ್ಲಿ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಪತ್ರಿಜಿ ಪ್ರಬೋಧನೆಗಳು, ನೆಕ್ಸ್ಟ್ ಲೇಖನ. ನಿಮಗೆ ಗೊತ್ತು, ಪತ್ರಿಜಿ ಅವ್ರ ಬಗ್ಗೆ ಬಹಳಷ್ಟು ಅಭಿಮಾನ ಇರುವಂತಹ ಡಾಕ್ಟರ್ ಗೋವಿಂದರಾಜು ಅವರು ಸರ್ವರಿಗೂ ವಿಶ್ವ ಬಂಧುತ್ವವನ್ನ ಬೋಧಿಸಿದ 21ನೇ ಶತಮಾನದ ನವಯುಗದ ಆಧ್ಯಾತ್ಮಿಕ ವಿಶ್ವಗುರು ಅಂತೇಳಿ ಪತ್ರಿಜಿ ಅವರನ್ನ ಕರೀತಾರೆ. ಮುಖ್ಯವಾಗಿ ಇವತ್ತು ಒಂದು ವಿಡಿಯೋ ಬಂದಿತ್ತು, ನಾವೆಷ್ಟು ಮೌಢ್ಯಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಕೆಲವು ಕಡೆ ಪತ್ರಿಜಿ ಅವ್ರದ್ದು ಫೋಟೋನ ವಿಗ್ರಹ ತರ ಮಾಡೋದು, ಫೋಟೋಕ್ಕೆ ಹಾರ ಹಾಕೋದು, ಫೋಟೋಕ್ಕೆ ಮುಂದೆ ಕೆಲವು ಪ್ರಸಾದಗಳು ಮಾಡೋದು, ಅಲ್ಲಿ ಅದ್ರ ಮುಂದೆ ಹಣ್ಣು ಇಡೋದು, ಹಂಗೆಲ್ಲ. ವಾಸ್ತವದಲ್ಲಿ ಪತ್ರಿಜಿ ಸರ್ ಹೇಳಿರೋ ಜ್ಞಾನವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಏನು ಅಂದ್ರೆ, ವಿಗ್ರಹ ಪೂಜೆ, ವ್ಯಕ್ತಿ ಪೂಜೆ ಮಾಡುವುದನ್ನ ಕಂಪ್ಲೀಟ್ ವಿರೋಧಿಸಿದ್ರು ಪತ್ರಿಜಿ ಸರ್. ಅಟ್ಲೀಸ್ಟ್ ನಾವು ಮತ್ತೆ ಯಾರು ಬಸವಣ್ಣ ಎನ್ನ ಕಾಲೇ ಕಂಬ ದೇಹವೇ ದೇವಾಲಯ ಅಂತ ಹೇಳಿದ ಬಸವಣ್ಣನನ್ನ ಮೂರ್ತಿ ಮಾಡಿ ಕೂಡ್ಸ್ಬಿಟ್ಟಿವಿ. ಮತ್ತೆ ಈಗ ಅದೇ ಆಗ್ಬಾರ್ದು. ದೇವರೆಲ್ಲಿದ್ದಾನೆ, ದೇವರೆಂದ್ರೆ ಯಾರು, ದೇವರೆಂದು ಹುಡುಕುವ ನಾವೇ ದೇವರುಗಳು ಅಂತ ಪದೇ ಪದೇ ಹೇಳಿದಾನೆ. ವಿ ಆರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಿದ್ರು. ದೇವರು ಎಲ್ಲಾ ಕಡೆ ಇದ್ದಾನೆ, ನಿಮಗ್ ಗೊತ್ತು, ಇದು ಎಲ್ಲಾ ಕಡೆಯೂ ಆಗಿರೆ. ನೀವು ಎಲ್ಲಾ ಕಡೆ ಇರುವುದಿದೆ ನೋಡಿ ಅಂತ. ಅಂದ್ರೆ ಆ ಪ್ರಜ್ಞೆನ ಬೆಳೆಸ್ಕೊಳ್ರಿ. ನಾವು ಭಕ್ತ ಪ್ರಹ್ಲಾದ ಹಿರಣ್ಯಕಶ್ಯಪದಲ್ಲೂ ಅದೇ, ಇಲ್ಲಿದ್ದಾನಾ ನಿನ್ನ ಹರಿ, ಇಲ್ಲಿದ್ದಾನಾ ಅಂದ್ರೆ ಎಲ್ಲೆಡೆಯೂ ಇದ್ದಾನೆ, ಈ ಕಂಬದಲ್ಲಿದ್ದಾನೋ ಎಲ್ಲೆಡೆ, ಅದೇ. ಹಾಗಾದ್ರೆ ದೇವರು ಎಲ್ಲೆಡೆಯೂ ಇದ್ದಾನೆ. ಒಂದು ಸ್ಥಳಕ್ಕೆ ಸೀಮಿತಗೊಳಿಸ್ಬೇಡ್ರಿ, ಒಂದು ಮೂರ್ತಿಗೆ, ಒಂದು ಫೋಟೋಕ್ಕೆ ಸೀಮಿತಗೊಳಿಸ್ಬೇಡ್ರಿ ದೇವರನ್ನ. ಆತ ಅನಂತ, ಅನಂತ ಸರ್ವವ್ಯಾಪಿ, ಆಕಾಶದಂತೆ ಸರ್ವವ್ಯಾಪಕವಾಗಿದೆ ಅನ್ನೋದನ್ನ ಇವ್ರು ಮತ್ತೆ ಪ್ರತಿಯೊಬ್ಬರನ್ನೂ ದೇವರು ಅಂತ ಅದಕ್ಕೆ ಸಂಬೋಧಿಸ್ತಾ ಇದ್ರು. ಯಾರು ಅಂದ್ರೆ ಪತ್ರಿ ಸರ್. ನನಗೆ ಜ್ಞಾನೋದಯವಾಗಿದೆ, ಇದೇ ನಾನು ಸತ್ಯ ಕಂಡುಕೊಂಡದ್ದು ಸಾಧನೆಯಿಂದ ಅಂತೇಳಿ. ಕೈವಲ್ಯ ಸ್ಥಿತಿ, ನಿರ್ವಾಣ ಸ್ಥಿತಿ, ಮೋಕ್ಷ, ಮುಕ್ತಿ, ಪರಮಾತ್ಮನಲ್ಲಿ ಲೀನವಾಗುವುದು. ಪತ್ರಿಜಿ ಅವ್ರು ಹೇಳ್ತಾರೆ, ಸಮಾಧಿ ಅಂದ್ರೆ ಹೀಗೆ ಈ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತಾ ಇದೀವಿ, ಸಮಾಧಿ ಸ್ಥಿತಿ ಅಥವಾ ನಿರ್ವಾಣ ಸ್ಥಿತಿ ಅಂತೇಳಿ. ಒಂದೇ ಒಂದು ಮಹಾವಾಕ್ಯ ನೋಡ್ರಿ, ಆತ್ಮೀಯ ದೇವರುಗಳೇ ಅಂತ ಕರಿತಾ ಇದ್ರಲ್ಲ ನಮ್ಮನ್ನ, ಅದು ನಮಗೆ ಇಡೀ ಆಧ್ಯಾತ್ಮಿಕತೆಯ ಅಂತಿಮ ಜ್ಞಾನವನ್ನು ಬೋಧಿಸುವಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅನ್ನೋ ಒಂದು ಪದದಲ್ಲಿನೇ ಇಡೀ ಜ್ಞಾನ ಅಡಗಿದೆ. ಜಗತ್ತಿನ ಎಲ್ಲ ತತ್ವಜ್ಞಾನಗಳು ಸಹ ಇದನ್ನೇ, ದೇವರು, ಭಗವಂತ, ಸರ್ವವ್ಯಾಪಿ ಅನ್ನೋದು ಹೇಳಿದಾನೆ. ಈತ ಅದನ್ನ ನೇರವಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಿದ್ದ ಎಲ್ಲರನ್ನ. ದಯವಿಟ್ಟು ಇದೊಂದು ಪದ ಅರ್ಥ ಮಾಡ್ಕೊಳ್ರಿ. ಆದ್ರಿಂದ ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ, ಆತ ಸಚ್ಚಿತ್ತ ಆನಂದ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಯಾವಾಗ್ಲೂ ನಾವು ಗುರುವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಪಂಥಗಳಾಗುವುದು, ದಾರಿ ತಪ್ಪೋಕೆ ಆಗ್ಬಾರ್ದು. ಮತ್ತೆ ನಾವು ಈ ಮಂತ್ರಗಳು, ಶಬ್ದಗಳಲ್ಲಿ ಸಿಲುಕೋಬಾರದು. ಮೂರ್ತಿ ಪೂಜೆಯಲ್ಲಿ ಅಂತೂ ಮೊದಲು ಸಿಲುಕೋಬಾರದು. ಯಾಕಂದ್ರೆ ಇಲ್ಲಿ ಅದೇ ಹೇಳ್ತಾರೆ, ಈ ಕೃಷ್ಣ ಹೇಳಿದ್ದು ಅದೇ, ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದಾನೆ. ಮತ್ತೆ ಬಸವಣ್ಣನವರು ದೇವರ ವ್ಯಾಖ್ಯಾನ ಹೇಳುವಾಗ ಏನ್ ಹೇಳ್ತಾನೆ, ದೇವರು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ,
ಸೇತುಬಂಧ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಪುಣ್ಯ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೆಡೆ ತನಗೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗದ. ಆದ್ರಿಂದ ಇದನ್ನೇ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದಾರೆ ಶ್ಲೋಕದಲ್ಲಿ. ಆದ್ರಿಂದ ನಾವಿಲ್ಲಿ ಹೇಳೋದು ಯೋಗಿ ವೇಮನ ಅವ್ರದ್ದು ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ. ನಿಮ್ಮನ್ನ ನೀವು ಏನು ಶಿಲೆಗಳನ್ನು ನೋಡಿ ಶಿವನೆಂದು ಭಾವಿಸುತ್ತಾರೆ. ಶಿಲೆಗಳು ಶಿಲೆಗಳೇ ಹೊರತು ಶಿವನಲ್ಲ. ತನ್ನಲ್ಲಿರುವ ಶಿವನನ್ನು ತಾನೇ ತಿಳಿಯನೋ ವಿಶ್ವದಾಭಿರಾಮ ವಿನುರ ವೇಮ. ತನ್ನೊಳಗೇ ಇರುವ ಶಿವನನ್ನು ಯಾಕೆ ನೋಡ್ತಾ ಇಲ್ಲ? ಆದ್ರಿಂದ ತನ್ನಲ್ಲಿ ಇರುವ ಎಲ್ಲ ತನ್ನಲ್ಲೂ ಇದ್ದಾನೆ, ಸರ್ವರೊಳಗೂ ಇದ್ದಾನೆ, ಆತನನ್ನೇ ಗುರುತಿಸಿಕೊಳ್ಳಿ ಅನ್ನೋದನ್ನ ಈ ಲೇಖನ ಬಹಳ ತುಂಬಾ ಸ್ವಾರಸ್ಯಕರವಾಗಿ ಬರೆದಿದ್ದಾರೆ. ಮನುಷ್ಯನೇ ದೇವರೆಂಬುದನ್ನು ಹೇಳುತ್ತಿರುವುದು ನಾವು ನಿಜವಾಗ್ಲೂ ಪತ್ರಿಜಿ ಅವರ ಮಾತುಗಳಲ್ಲಿ ಪ್ರತಿ ಹಂತದಲ್ಲಿ ನೀನೇ ದೇವರು, ದೇವ್ರು ದೇವ್ರು ಅಂತ ಹುಡುಕುರುವವ್ರ ಅಂತೇಳಿ ಇಂಥ ಆಧ್ಯಾತ್ಮಿಕ ಸತ್ಯದ ಮೂಲಕ ವಿಶ್ವಗುರು ಆಗಿದ್ದಾರೆ ಪತ್ರಿಜಿ ಅವರು ಅಂತೇಳಿ ಹೇಳ್ತಾ ಈ ಲೇಖನ ಇನ್ನು ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ನೆಕ್ಸ್ಟ್ ಉಸಿರು ಶಕ್ತಿಯ ಮೂಲಕ ನಮ್ಮ ಧ್ಯಾನದ ಭವ್ಯ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ತೇವೆ. ನೋಡ್ರಿ ಎಷ್ಟು ಸರಳವಾಗಿ ಈ ಉಸಿರಿನ ಬಗ್ಗೆನೇ ಹೇಳಿರೋದು. ಅವ್ರು ಇನ್ನೇನು ಹೇಳಿಲ್ಲ. ಶ್ವಾಸ ಗಮನಿಸು ಅಷ್ಟೇ. ಉಸಿರೇ ನಮ್ಮ ಜೀವನ. ಉಸಿರಿಲ್ಲದೆ ಜೀವನವಿಲ್ಲ. ಉಸಿರು ಶಕ್ತಿಯು ಅತ್ಯುನ್ನತ ವಿಶ್ವಶಕ್ತಿಯನ್ನ ಪ್ರತಿನಿಧಿಸುತ್ತೆ. ನೀವು ನೋಡ್ರಿ ಎಲ್ಲರೂ ಸರ್ವಜ್ಞ ಹೇಳಿದನ ಇದೇ ಉಸಿರಿನ ಬಗ್ಗೆ. ಅಕ್ಮದೇವ್ ಹೇಳಿದಾರೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಹೂಗಳೇರ್ಸಿದೆ, ಊದಿನ ಕಡ್ಡಿ ಹಚ್ಚಿದೆ, ಕರ್ಪೂರ ಯಾಕ್ ಬೇಕು ಇವೆಲ್ಲ ಅಂತೇಳಿ. ಈ ಉಸಿರು ಒಂದೇ ಸಾಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ಭಕ್ತಿ ಅಂದ್ರೆ ಭಕ್ತಿ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ? ಪೂಜೆಗಳು, ವ್ರತಗಳು, ನಿಯಮಗಳು, ಅರ್ಚನೆಗಳು, ಅಭಿಷೇಕಗಳು, ಪ್ರದಕ್ಷಿಣೆಗಳು, ಅದೆಲ್ಲ ಮೂಢ ಭಕ್ತಿ ಅಂತಾರ ಪತ್ರಿಜಿ ಸರ್. ಅವ್ರದ್ದು ಕೃತಿ ಬಹಳ ಚೆನ್ನಾಗಿದೆ, ಭಕ್ತಿಯ ಮುಕ್ತಿ. ಮೂಢ ಭಕ್ತಿ ಸದ್ಯೋದ್ಭಕ್ತಿ ಅಂತಾರೆ. ನಿಜವಾದ ಭಕ್ತಿ ಅಂದ್ರೆ ಸ್ವಸ್ವರೂಪಕ್ಕೆ ಅನುಸಂಧಾನವಾಗುವುದು. ಸ್ವಸ್ವರೂಪ ಅಂದ್ರೆ ಯಾವುದು? ನಮ್ಮೊಳಗಡೆ ಸ್ವ ಅಂದ್ರೆ ನಮ್ಮ ನಿಜವಾದ ಆತ್ಮದ ಒಂದು ಶಕ್ತಿಯೊಂದಿಗೆ ಅನುಸಂಧಾನವಾಗುವುದೇ ನಿಜವಾದ ಭಕ್ತಿ. ಅದಕ್ಕೆ ಇದನ್ನೇ ನಾವು ಶ್ವಾಸಾನುಸಂಧಾನ ಅಂತೀವಿ. ನಾಮಾನುಸಂಧಾನ ಬೇಕಿಲ್ಲ, ಶ್ವಾಸಾನುಸಂಧಾನ ಆದ್ರೆ ಅದೇ ನಿಜವಾದ ಭಕ್ತಿ ಇಲ್ಲಿ. ಆದ್ರಿಂದ ಇಲ್ಲಿ ಕಣ್ಣಿನ ಮೇಲೆ ಏನು ಇಲ್ಲ, 2 ಕೈ ಕಟ್ಕೊಂಡು ಕಣ್ಣು ಮುಚ್ಚಿ ಶ್ವಾಸವನ್ನ ಗಮನಿಸ್ತಾ ಇರಿ. ಇದೇ ತುಂಬಾ ಸುಲಭವಾದ ಮಾರ್ಗ. ನಮ್ಮ ಸ್ವಸ್ವರೂಪಾನುಸಂಧಾನಂ ಭಕ್ತಿ ರೀತಿ ವಿಧೀಯತೆ ಅನ್ನೋದನ್ನ ನಾವು ಉಪನಿಷತ್ತಿನ ಒಂದು ವಾಕ್ಯ ಇಲ್ಲಿ. ಸ್ವಸ್ವರೂಪಾನುಸಂಧಾನ, ನಮ್ಮೊಂದಿಗೆ ನಾವು ಒಂದಾಗುವುದು. ಸ್ವಧರ್ಮ, ಪರದ್ಯಾಸ ಬೇಡ, ವಿಗ್ರಹಾರಾಧನೆ ಮೊದಲು. ಮತ್ತೊಂದ್ಸಲ ಹೇಳ್ತಾ ಇದ್ದಾರೆ ನೋಡ್ರಿ, 1000 ಸಲ ಹೇಳುತ್ತಿದ್ದೇನೆ, 1,00,000 ಸಲ ಹೇಳುತ್ತಿದ್ದೇನೆ, ಕೋಟಿ ಸಲ ಹೇಳುತ್ತೇನೆ. ಮುಂದೆ ಹೋಗಿ ಹೇಳ್ತಾರೆ, 1,000,000,000 ಸಲ ಹೇಳುವುದೇ ನನ್ನ ಕೆಲಸ. ಯಾವ ಜ್ಞಾನಿಯ ಕೆಲಸವಾದರೂ ಕೂಡ ಸ್ವಸ್ವರೂಪಾನುಸಂಧಾನ ಮಾಡಬೇಕೇ ವಿನಃ ವಿಗ್ರಹದ ಆರಾಧನೆ ಭಕ್ತಿಯಲ್ಲ. ಇನ್ನೇನ್ ಹೇಳ್ಬೇಕು ಇದಕ್ಕಿಂತ ಹೆಚ್ಚು? ವಿಗ್ರಹಗಳ ಆರಾಧನೆ ಭಕ್ತಿಯಲ್ಲ, ನಮ್ಮ ಸ್ವಸ್ವರೂಪದ ಆತ್ಮದ ಜೊತೆಗೆ ಒಂದಾಗುವುದು, ಅದು ಶ್ವಾಸದ ಮೂಲಕ. ಇದೇ ನಿಜವಾದ ಭಕ್ತಿ ಅಂತೇಳಿ ಹೇಳ್ತಾ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ವರ್ತಮಾನ ಕರ್ಮ. ಆದ್ರೂ ಅವ್ರು ಹೇಳ್ತಾರೆ ಪತ್ರಿಸರು, ಯಾಕೆ ಇಷ್ಟು ಮೌಢ್ಯ ಬೆಳೆದು ಬಿಟ್ಟಿದೆ? ನೀವು ನೋಡ್ರಿ, ಹೊರಗಡೆ ಹೋಗಿ ನೀವು ಮೂರ್ತಿ ಪೂಜೆ ಬೇಡ ಅಂದ್ರೆ ಒಡೆದು ಬಿಡ್ತಾರೆ. ಎಷ್ಟು ಜನರ ನೀವು ದಯಾನಂದ ಸರಸ್ವತಿ ಅವ್ರನ್ನ ಮೂರ್ತಿ ಪೂಜೆ ಖಂಡಿಸಿರೋದ್ರಿಂದನೇ ದಯಾನಂದ ಸರಸ್ವತಿ ಅವ್ರನ್ನ ಗ್ಲಾಸ್ನ ಗಾಜನ್ನ ಕುಡಿಸಿ ಸಾಯಿಸ್ಬಿಡ್ತಾರೆ ಆಕ್ಚುಲಿ. ಆದ್ರಿಂದ ಪತ್ರಿಸರ್ ಏನ್ ಹೇಳ್ತಾರೆ, ನ್ಯೂ ಏಜ್ ಸ್ಪಿರಿಚುವಲ್ ಬುಕ್ಸ್ ಗಳನ್ನ ಓದ್ರಿ ದಯವಿಟ್ಟು. ನ್ಯೂ ಏಜ್ ಅಂದ್ರೆ ಹೊಸ ಆಧ್ಯಾತ್ಮಿಕ ಚಿಂತಕರು ಯಾರು? ಅದಕ್ಕೆ ಅವ್ರು ಇಂಗ್ಲಿಷ್ ಬುಕ್ಸ್ 1,00,000 ಬುಕ್ ಓದಿದ್ರು ಪತ್ರಿಸರ್. ಯಾವ್ದು? ರಿಚರ್ಡ್ ಬಾಕ್, ಕಾರ್ಲೋಸ್ ಕಾಸ್ಟನೆಡಾ, ಅನಿ ಬೇಸೆಂಟ್, ಲೆಡ್ಬಿಟರ್, ಸೇತ್ ಮೆಟೀರಿಯಲ್, ಬಾರ್ಬರಾ ಅನ್ಬ್ರೆನನ್, ಬಾರ್ಬರಾ ಮ್ಯಾಕ್ಸಿನ್ಯಾಕ್, ಬಾರ್ಬರಾ ಹ್ಯಾಂಡ್. ಹೀಗೆ ಇವರೆಲ್ಲರೂ ಸೂಕ್ಷ್ಮವಾಗಿ ಸೈಂಟಿಫಿಕ್ ಆಗಿ ಸತ್ಯವನ್ನ ಹೇಳಿದ್ದಾರೆ, ವೈಜ್ಞಾನಿಕವಾಗಿ ಸತ್ಯವನ್ನ ಹೇಳಿದ್ದಾರೆ. ಆತ್ಮ ಪದಾರ್ಥವೇ ಸತ್ಯ. ಹಾಗಾದ್ರೆ ಅದನ್ನೇ ನಾವು ಆಧ್ಯಾತ್ಮಿಕ ಶಾಸ್ತ್ರ ಅಂತಿದ್ವಿ, ಅವರು ಸ್ಪಿರಿಚುವಲ್ ಸೈನ್ಸ್ ಅಂತ ಇದ್ದಾರೆ ವೈಜ್ಞಾನಿಕವಾಗಿ. ಅದಕ್ಕೆ ನೀವು ತಪಸ್ಸು ಅಂದ್ರೆ ತೀವ್ರತರ ಸಾಧನೆ, ಅದನ್ನ ನಾವು ತಪಸ್ಸು ಅಂತೀವಿ. ಇದನ್ನೇ ಸಂಗೀತದಲ್ಲಿ ತಪಸ್ಸು ಮಾಡಿದನೆಂದರೆ ನೋಡ್ರಿ, ಕೆಲವರು ಭಕ್ತಿ ಅಂದ್ರೆ ಗವಾಸ್ಕರ್ಗೆ ಕ್ರಿಕೆಟ್ ಅಂದ್ರೆ ತಪಸ್ಸು ಅಂದ್ರೆ ಅದರಲ್ಲಿನೇ ತಾನು ತಡಸ್ಕೊಂಡ. ಬಿಸ್ಮಿಲ್ಲಾ ಖಾನ್ಗೆ ಸಂಗೀತ ಅಂದ್ರೆ ತಪಸ್ಸು. ಹಾಗೆ ಒಬ್ಬೊಬ್ಬರನಿಗೆ ಒಂದು ತಪಸ್ಸು. ಬುದ್ಧನ ಹಾಗೆ ಮಹಾವೀರನಾಗೆ ಆಗುವ ಮಾಡಿದ್ದು ಅದು ಧ್ಯಾನ ತಪಸ್ಸು. ಹೀಗೆ
ನಮ್ಗೆ ಒಟ್ಟಾರೆ ಈ ಒಂದು ಭಕ್ತಿ ನಮ್ಮಲ್ಲಿದ್ದು ಈ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಸರ್ವಾತ್ಮನನ್ನು ಒಂದುಗೂಡಿಸಿದಾಗ ಆನಂದ. ಸಂಗೀತವನ್ನ ಕೇಳ್ತಾ ಇದ್ದಾಗ ಇದು ಇನ್ನೂ ಬೇಗ ಲಭಿಸ್ತದೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಸಾಕ್ರೆಟೀಸ್ನ ಒಂದು ಪುಸ್ತಕವಾಗಲಿ, ಶೇಕ್ಸ್ಪಿಯರ್ನ ಒಂದು ಪುಸ್ತಕವಾಗಲಿ ಓದಿದ್ದೇವೆಂದುಕೊಳ್ಳೋಣ, ಅದು ಬುದ್ಧಿಪರವಾದ ಆನಂದ. ನಮಗೆ ಓದುವುದರಿಂದ ಎಷ್ಟು ಆನಂದ ಸಿಗ್ತದೆ ಅಂತ ಹೇಳ್ತಾರೆ ಅವರು. ಹೇಗೆ ಆನಂದ ಸಿಗ್ತದೆ? ಪುಸ್ತಕಗಳು ಓದುವುದರಿಂದ ಎಷ್ಟು ಆನಂದ, ಈ ಆನಂದವನ್ನ ನಾವು ಮನೋಮಯ ಕೋಶದಿಂದ ಅನುಭವಿಸ್ತೀವಂತೆ. ಶರೀರದಿಂದ ಸಿಗುವ ಆನಂದ ಶರೀರ ಆನಂದ, ಮನಸ್ಸಿನಿಂದ ಸಿಗುವ ಆನಂದ ಮಾನಸಿಕ ಆನಂದ, ಆತ್ಮದಿಂದ ಸಿಗುವ ಆನಂದ ಆತ್ಮಾನಂದ, ಬ್ರಹ್ಮಾನಂದ ಅಂತ ಹೇಳ್ತಾ ಈಗ ಇದರಲ್ಲಿ ಕೂಡ ಅದೇ ಇದರಲ್ಲಿ ಮೂರನೇ ಕಣ್ಣಂದ್ರೇನು, ಕುಂಡಲಿನಿ ಶಕ್ತಿ ಅಂದ್ರೇನು ಅನ್ನೋದು ಕೂಡ ಹೇಳಿದ್ದಾರೆ. ಇದು ಮುಂದುವರಿದು ಮುಂದಿನ ತಿಂಗಳು ಕೂಡ ಈ ಲೇಖನ ಮುಂದುವರಿಯುತ್ತೆ. ಇನ್ನು ಪತ್ರಿಜಿ ಅವರು ಎಲ್ಲೆಲ್ಲಿ ಸ್ಥಳ ಸಿಗುತ್ತೋ ಅವರು ಪತ್ರಿಜಿ ಅವರ ನುಡಿಗಳು. ಇಲ್ಲಿ ನೆಕ್ಸ್ಟ್ ಒಂದು ಲೇಖನ ಯಾವುದು, ಹರಿಶಂಕರ್ ಸರ್ ಅವರೇನು ಕರ್ನಾಟಕ ಧ್ಯಾನ ಪ್ರಚಾರ ಪರಿಷತ್ ವೇದಿಕೆಯ ಅಧ್ಯಕ್ಷರಾಗಿದ್ದಂತ ಶ್ರೀ ಹರಿಶಂಕರ್ ಸರ್ ಅವರು ಪತ್ರಿಜಿ ವಾಣಿಯಲ್ಲಿ ನಮ್ಮ ದೇಹದಲ್ಲಿ ಆತ್ಮ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆಗೆ ಬಹಳ ಅದ್ಭುತವಾದ ಲೇಖನ. ಇದನ್ನ ನಮಗೆ ಯಾರು ಶ್ರೀನಿವಾಸನ್ ಅವರು ಲೇಖನವಾಗಿ ಬರ್ಕೊಟ್ಟಿದ್ದಾರೆ. ಅಲ್ಲಿ ಕೂಡ ನಾವು ಕೆಲವರು ಇದ್ರಲ್ಲಿದ್ದಾನೆ, ಕೆಲವರು ಇಲ್ಲಿ ಇರ್ತೆ ಅಂತ ಹೇಳ್ತೀವಲ್ಲ, ಹಾಗಲ್ಲ. ಆತ್ಮ ಅನ್ನೋದು ಸರ್ವವ್ಯಾಪಿ, ಅದು ಕೂಡ ಹೇಗೆ ಪ್ರಕಟ ಆಗ್ತದೆ ಅನ್ನೋದು ಕೂಡ ಇಲ್ಲಿ ಬಹಳ ಸುಂದರವಾದ ಒಂದು ಲೇಖನದ ರೂಪದಲ್ಲಿ ಕೊಟ್ಟಿದ್ದಾರೆ. ಹೆಂಗೆ ಅಂದ್ರೆ, ನಾವ್ ಯಾವಾಗ್ಲೂ ಆತ್ಮ ಎಲ್ಲಿದೆ ಅನ್ನೋ ಯೋಚನೆ ಅಲ್ಲ. ಈಗ ಹೋಳಿಗೆ ತುಪ್ಪ ಬಡಿಸಿದ್ದಾರೆ, ತಿಂದು ಸ್ವಾದನ ಅನುಭವಿಸ್ಬೇಕೆ ವಿನ ಇದು ಹೋಳಿಗೆಯಲ್ಲಿ ಏನೇನ್ ಹಾಕಿದ್ದಾರೆ, ಆದ್ರೆ ಹೆಂಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಹಂಗಲ್ಲ. ಹಾಗೆ ಜೀವನವನ್ನ ನಾವು ಆಸ್ವಾದಿಸ್ಬೇಕು. ಸುಖ, ದುಃಖ, ನೋವು, ನಲಿವು, ಅವಮಾನ, ಆದರಣೆ, ಜೀವನ ನಮಗೆ ನೀಡುವ ಎಲ್ಲವನ್ನೂ ಸಂಪೂರ್ಣವಾಗಿ ಸರ್ವ ಸ್ವೀಕೃತ ಭಾವದಿಂದ ಆಸ್ವಾದಿಸಬೇಕು. ಅದನ್ನ ವಿಶ್ಲೇಷಿಸಬಾರದು ಅದನ್ನ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ವಿಶ್ಲೇಷಿಸಬಾರದು, ಇದು ಯಾಕೆ ಬಂತು, ಅದು ಯಾಕೆ ಬಂತು. ಸುಮ್ನೆ ಜಸ್ಟ್ ಲೈಫ್ನ ಎಂಜಾಯ್ ಮಾಡ್ತಾ ಹೋಗ್ರಿ, ಆಸ್ವಾದಿಸ್ತಾ ಹೋಗ್ರಿ. ಏನ್ ಬಂದಿದೆಯೋ ಅದನ್ನ ಸರ್ವ ಸ್ವೀಕಾರ ಮನೋಭಾವ, ಈ ಕ್ಷಣ ನಮಗೇನ್ ಬಂತು ಅದನ್ನ ಸ್ವೀಕಾರ ಮಾಡ್ತಾ ಹೋಗಿ ಅಂತೇಳಿ ಹೇಳ್ತಾ ಇದಾರೆ. ಯಾಕಂದ್ರೆ ಅದು ನಮ್ಗೆ ಅದೇ ನಿಜವಾದ ಜ್ಞಾನೋದಯದ ಮೂಲ ತತ್ವ. ಯಾವುದನ್ನು ವಿಶ್ಲೇಷಣೆ ಮಾಡದಿರುವುದೇ ಜ್ಞಾನೋದಯದ ಮೂಲ ತತ್ವ. ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು, ಉತ್ತರಗಳನ್ನು ಅತಿಯಾಗಿ ಹುಡುಕ್ಬೇಡಿ, ಅಂತರಂಗದ ಧ್ವನಿ ಬಹಿರಂಗದ ಧ್ವನಿಗಳ ಬಗ್ಗೆ ಕಾಳಜಿ ವಹಿಸಬೇಡಿ, ಸುಮ್ನೆ ಹಕ್ಕಿಯಂತೆ ಹಾರ್ತಾ ಇರಿ, ಹಕ್ಕಿಯಂತೆ ಸಂತೋಷದಿಂದ ಜೀವಿಸಿ ಅನ್ನೋ ಒಂದು ಅದ್ಭುತವಾದ ಸಂದೇಶವನ್ನ ಟಿ ಹರಿಶಂಕರ್ ಅವರು ನಮ್ಗೆ ಒಂದು ಈ ಲೇಖನದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದನ್ನ ಲೇಖನ ರೂಪಕ್ಕೆ ಕೊಟ್ಟಿದ್ದವರು ಶ್ರೀನಿವಾಸ ಮೂರ್ತಿ ತುಮಕೂರು ಅವರು. ಅದಕ್ಕೆ ನಾನು ಅವ್ರು ಹೇಳ್ತಾರೆ, ಪತ್ರಿಜಿ ಒಂದ್ಸಲ ಹೇಳಿದ್ರಂತೆ, ಪತ್ರಿಜಿ ಸರ್ ಅವ್ರು ಭೇಟಿಯಾದಾಗ ಇವರಿಗೆ ಏನಂದ್ರೆ, ನಾನು ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ, ಪತ್ರಿಜಿ ಹೇಳಿದ್ದು, ಆದ್ದರಿಂದಲೇ ನನಗೆ ಜ್ಞಾನೋದಯವಾಗಿದೆ. ನಾನು ಏನೂ ವಿಶ್ಲೇಷಿಸುವುದಿಲ್ಲ, ನಾನು ವಿಶ್ಲೇಷಣೆಯ ವಿರೋಧಿ, ಆದರೆ ಪುಸ್ತಕಗಳನ್ನು ಓದುತ್ತೇನೆ. ಈಗಾಗಲೇ 1,00,000 ಪುಸ್ತಕಗಳನ್ನು ಓದಿದ್ದೇನೆ, ಇನ್ನೂ ಪುಸ್ತಕಗಳನ್ನು ಓದುತ್ತಲೇ ಇರುತ್ತೇನೆ. ಆದರೆ ಯಾವ ಪುಸ್ತಕವನ್ನೂ ವಿಶ್ಲೇಷಿಸುವುದಿಲ್ಲ, ಯಾವುದರ ಬಗ್ಗೆಯೂ ವಿಶ್ಲೇಷಣೆ ಮಾಡಬಾರದು ಎಂಬುದೇ PSSM ನಿಮಗೆ ಅತ್ಯಂತ ಅದ್ಭುತವಾದ ಪ್ರಮುಖವಾದ ಎನ್ಲೈಟ್ಮೆಂಟ್ ಪ್ರಿನ್ಸಿಪಲ್ ಅಂತ ಹೇಳ್ತದೆ. ನಿಮಗೆ ಯಾವುದನ್ನೂ ವಿಶ್ಲೇಷಿಸುವ ಅಧಿಕಾರವಿಲ್ಲ, ಹಾಗೆ ವಿಶ್ಲೇಷಿಸಲು ನಿಮ್ಮ ಬಳಿ ಯಾವುದೇ ಅಂಕಿ ಸಂಖ್ಯೆಗಳ ಮಾಹಿತಿ ಇಲ್ಲ. ವಿಶ್ಲೇಷಿಸಬೇಕೆಂಬ ಬಯಕೆಯೇ ಅವೈಜ್ಞಾನಿಕವಾದುದು ಅಂತ ಇಲ್ಲಿ ಸರ್ ಅವರು, ಹರಿಶಂಕರ್ ಸರ್ ಅವರು ಪತ್ರಿಜಿ ಸರ್ ಅವರ ಮೆಸೇಜ್ ಅನ್ನ ನಮ್ಗೆಲ್ಲರಿಗೂ ಫಾರ್ವರ್ಡ್ ಮಾಡಿದ್ದಾರೆ. ವಿಶ್ಲೇಷಣಾ ವಿರೋಧಿಗಳಾಗಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಿ ಅಂತೇಳಿ. ಇನ್ನು ಅದಾದ್ಮೇಲೆ ಇನ್ನೊಂದು ಲೇಖನ, ಗುರುಪೂರ್ಣಿಮಾ ನಿಮಿತ್ತ ಆಧ್ಯಾತ್ಮಿಕ ಕ್ರಾಂತಿಯ ಯುಗ ಪುರುಷ ಅಂತೇಳಿ. ಇಲ್ಲಿ ಕೂಡ ಡಾಕ್ಟರ್ ಗೋವಿಂದರಾಜು ಅವರು ಒಟ್ಟಾರೆ ಅವರ 40 ವರ್ಷಗಳ ಸಾಧನೆ, 90ರಲ್ಲಿ ಕರ್ನೂಲ್ನಲ್ಲಿ ಈ ಒಂದು PSSM ಆಂದೋಲನ ಆರಂಭವಾಗಿ ಇವತ್ತು ಸಾವಿರಾರು ಪಿರಮಿಡ್ಗಳು, ಸಾವಿರಾರು ಧ್ಯಾನ ಕೇಂದ್ರಗಳು. ಯಾಕೆಂದ್ರೆ ಪತ್ರಿ ಸರ್ ಅವ್ರ ಕನಸು ಅದೇ ಆಗಿತ್ತು, ಮನೆ ಮನೆ ಧ್ಯಾನ ಕೇಂದ್ರಕ್ಕೂ, ಮನೆ ಮನೆಯಲ್ಲಿ ಬುದ್ಧರಿರಬೇಕು ಅಂತೇಳಿ. ಆ ರೀತಿಯಂತೆ ಹಳ್ಳಿಗಳಿಗೂ ತಲುಪಬೇಕು, ಎಲ್ಲ ದೇಶಗಳಿಗೂ ತಲುಪಬೇಕು, ಪ್ರಪಂಚದಾದ್ಯಂತ ಹಲವಾರು ರಾಷ್ಟ್ರಗಳಲ್ಲಿ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ಅಮೆರಿಕದಲ್ಲಿ ಕೂಡ ಸ್ಥಳ ಸಿಕ್ಕಿದೆ ಪಿರಮಿಡ್ ನಿರ್ಮಾಣಕ್ಕೆ. ತೆಲುಗು PMCಯಲ್ಲಿ ಲೈವ್ ಆಗಿ ಕೊಟ್ಟು ಗುರುಪೂರ್ಣಿಮೆ ಎಂದು ಆ ಕೊಟ್ಟಿರುವ ಜಾಗ ಎಷ್ಟು ದೊಡ್ಡದಿದೆ, ಸುಮಾರು 30x30. ಯಾವ್ದದು ಟೊರಾಂಟೋ ಯಾವ್ದು ಪ್ಲೇಸ್ ಹೇಳಿದ್ರು ನಾವತ್ತು. ಆ ರೀತಿ ಹೀಗೆ ಇಡೀ ಪ್ರಪಂಚದಾದ್ಯಂತ ಇದು, ಇಲ್ಲಿ ಹಿಂದೂಗಳು, ಮುಸ್ಲಿಮ್ರು, ಕ್ರಿಶ್ಚಿಯನ್ರು ಅನ್ನೋದು ಯಾವುದೂ ಇಲ್ಲ ಸಂಸ್ಕೃತಿ. ನೀವು ನಿಮ್ಮ ಸಂಸ್ಕೃತಿಯಲ್ಲಿದ್ದೇ ಧ್ಯಾನ ಮಾಡ್ತಾ ನಾವು
ಮುಂದುವರಿತಾ ಇದೆ. ಇಲ್ಲಿ ಕಮ್ಯುನಿಸ್ಟು, ಸೋಷಲಿಸ್ಟು, ಕ್ಯಾಪಿಟಲಿಸ್ಟು ಎಂಬ ಯಾವ ವರ್ಗಗಳನ್ನು ಗುರುತಿಸಿಕೊಳ್ಳುವವರು ಯಾರೂ ಇಲ್ಲಿಲ್ಲ. ಎಲ್ಲರೂ ಬಂದು ನಿಜವಾದ ಆಧ್ಯಾತ್ಮಿಕತೆಗೆ ಬರ್ತೀವಿ ನಾವಿಲ್ಲಿ ಅನ್ನೋದನ್ನ ಇಲ್ಲಿ ಬಹಳ ಒಳ್ಳೆ ಲೇಖನ ಕೊಟ್ಟಿದ್ದಾರೆ. ಇಲ್ಲಿ ಗುರು ಶಿಷ್ಯ ಪರಂಪರೆಗೆ ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಮರು ವ್ಯಾಖ್ಯಾನ. ಗುರು ಇಲ್ಲ, ಶಿಷ್ಯ ಇಲ್ಲ. ಗುರು ಅಂದ್ರೆ ಶ್ವಾಸ ಅಂತೇಳಿ. ಇಲ್ಲಿ ಮತಾಂಧತೆ ಇಲ್ಲ, ಮೂಢ ನಂಬಿಕೆಗಳನ್ನ ಹೊರಬರ್ಬೇಕು ಅನ್ನೋದು ಬಹಳ ಚೆನ್ನಾಗಿದೆ. ಮತ್ತು ಸಂಸಾರದಲ್ಲೇ ನಿರ್ವಾಣ, ಇದನ್ನ ಹೇಳ್ಕೊಂಡು ಹೊರಗೆ ಹೋಗ್ಬೇಕಾಗಿಲ್ಲ, ನಾವ್ ಇದನ್ನ ಮಾಡ್ತೀವಿ ಅಂತೇಳಿ ಈ ರೀತಿ ಅದ್ಭುತವಾಗಿ ಲೇಖನ ಕೊಟ್ಟಿದ್ದಾರೆ. ಇನ್ನು ಧ್ಯಾನ ಕಸ್ತೂರಿ ಪತ್ರಿಕೆಗೆ ಹೊಸದಾಗಿ ಕಾರ್ಯನಿರ್ವಾಹಕರಾಗಿ ಡಾಕ್ಟರ್ NT ಮಂಜುನಾಥ್ ಅವರು ಸೇರ್ಪಡೆಯಾಗಿದ್ದಾರೆ. ಮುಂದೆ ಈ ಪತ್ರಿಕೆಯ ಪ್ರಸಾರ ಸಂಖ್ಯೆಯನ್ನು ವೃದ್ಧಿಸಿ ಪತ್ರಿಕೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಕನಸುಗಳನ್ನು ಹೊಂದಿರುವವರು, ಪತ್ರಿಕೆಗೆ ಹೊಸ ಚೈತನ್ಯ ತುಂಬುವಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೀತಿ ಪೂರ್ವಕವಾಗಿ ಸ್ವಾಗತ. ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಬುದ್ಧ ಪೂರ್ಣಿಮೆ ಈ ಬಾರಿ ಒಂದು ದಿನ ಇದರಲ್ಲಿನೂ ನಡೀತು. ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಒನ್ ಡೇ, ಅಲ್ಲಿ ಕೂಡ ಸುಮಾರು ಜನ ಪ್ರಿಯಾಂಕಾ, ಶ್ರೀಮತಿ ವಿಶಾಲಾಕ್ಷ ಆಕಳ್ವಾಡಿ ಅವರು ಮತ್ತೆ ಬಹಳಷ್ಟು ಜನ ಆ ಒಂದು ಸಂಸ್ಥೆಯ ಸಂಘದ ಅಧ್ಯಕ್ಷ ಆಗಿದ್ದ ಹುಬ್ಬಳ್ಳಿ ಪಿರಮಿಡ್ ಧ್ಯಾನಿಗಳ ಸಂಘ ಮಲ್ಲಿಕಾರ್ಜುನ್ ಸಾವ್ಕಾರ್, ಹಾಗೆ ಹಲವಾರು ಜನ, ಮತ್ತೆ ಈ ಮೈಸೂರಿನ ಮೇಡಮ್ ಆಗಿರುವಂತ ಶ್ರೀಮತಿ ಮನೋರಮಾ ಮೇಡಮ್, ಹೀಗೆ ಎಲ್ಲರೂ ಅಲ್ಲಿ ಒಳ್ಳೆ ಸಂದೇಶಗಳನ್ನ ಕೊಟ್ಟಿದ್ರು. ಓಶೋ ರಜನೀಶೇ ಮಹಾಕಾಶಪ್ಪ ಮರುಜನ್ಮದ ಅವತಾರ ಆಗಿದ್ರು. ನಂತರ ಅವರ ಶರೀರದಲ್ಲಿ ಬುದ್ಧ ಪ್ರವೇಶಿಸಿದ ಅಂತೇಳಿ ಆ ಎಲ್ಲವನ್ನ ವಿಷಯಗಳನ್ನ ಇಲ್ಲಿ ಡಾಕ್ಟರ್ ಜೀವಂದ್ರ ಕೇತಪ್ಪ, ಪ್ರೇಮ್ನಾಥ್ ಸರ್, ಅಭಿನವ್ ಬ್ರಹ್ಮಾನಂದ ಗುರುಜಿ ಭಾಗವಹಿಸಿ ಅವ್ರು ಕೊಟ್ಟಂತ ಸಂದೇಶಗಳನ್ನ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಬರ್ಕೊಟ್ಟಿದ್ದಾರೆ. ಏಕನಾಥ್ ಮೇದಿಕೇರಿ ಅವರು. ಗದಗ್ನಲ್ಲಿ ಒಂದು ಧ್ಯಾನ ಯಜ್ಞ ಆಯ್ತು, ಅದರ ಬಗ್ಗೆ ಮಾಹಿತಿ ಇದೆ. ಇನ್ನು ಶಿಕ್ಷಕರಿಗಾಗಿ ಹುಬ್ಬಳ್ಳಿ ಪಿರಮಿಡ್ ನಲ್ಲಿ ಬಹಳ ಒಳ್ಳೆ ಕೆಲಸ ಆಗಿದೆ. ಶಿಕ್ಷಕರಿಗಾಗಿ ಹೊರಟ್ಟಿ ಅವರು, ಬಸವರಾಜ್ ಹೊರಟ್ಟಿ ಅವರ ಒಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶಿಕ್ಷಕರಿಗೆ ಧ್ಯಾನದ ಕುರಿತು ಏನು ಶಾಲೆಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನ ಶಿಕ್ಷಣ ಕೊಡಬೇಕು ಅಂತ ಶಿಕ್ಷಕರಿಗೆ ತರಬೇತಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ ಅದು, ಶಿಕ್ಷಕರ ಧ್ಯಾನ ಸಮ್ಮೇಳನ ಅಂತೇಳಿ. ಅದು ಹುಬ್ಬಳ್ಳಿಯ ಪಿರಮಿಡ್ ನಲ್ಲಿ. ಇದರ ಆಯೋಜಕರು ಆಕಳ್ವಾಡಿ ಮೇಡಮ್ ಅವರಾಗಿದ್ರು. ಬಹಳ ಅದ್ಭುತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಆ ದಂಪತಿಗಳಿಗೆ ಥ್ಯಾಂಕ್ಸ್ ಹೇಳೋಣ. ನೆಕ್ಸ್ಟ್ PMC ಕನ್ನಡ ವಾಹಿನಿಯಲ್ಲಿ ಏಕತಾ ಸಮಾವೇಶ, ಅದನ್ನ ನಾವು 1S ಮೀಟ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ PMC ವತಿಯಿಂದ ಒಂದೊಂದು ಜಿಲ್ಲೆಯಲ್ಲಿ ಧ್ಯಾನ ಯಾತ್ರೆ, ಧ್ಯಾನ ಜಾತ್ರೆ ಅಂತ ಮಾಡ್ಬೇಕು. ಇನ್ನು ಧ್ಯಾನ ಕಸ್ತೂರಿ ಪತ್ರಿಕೆಯನ್ನ ಕೂಡ ಹೆಚ್ಚು ಹೆಚ್ಚು ಓದುಗರನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಅಂತೇಳಿ. ಇನ್ನು ವೇಣುಗೋಪಾಲ್ ರೆಡ್ಡಿ, ನಿಜ ಹೇಳ್ಬೇಕಂದ್ರೆ ಅವ್ರು ಬಾಡಿ ವಿಕೆಟ್ ಮಾಡೋಕ್ಕಿಂತ ಮುಂಚೆ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಸಂಚರಿಸಿದ್ರು ಅವರು. ಅದು ಬಹಳ ವಿಶೇಷ ಆಗಿತ್ತು ನಿಜ ಹೇಳ್ಬೇಕಂದ್ರೆ. ನಮ್ಮೂರಿಗೂ ಗಂಗಾವತಿಗೂ ಬಂದಿದ್ರು, ಮೈಸೂರಿಗೆ ಬಂದಿದ್ರು, ಬಾಗಲಕೋಟೆಗೆ ಬಂದಿದ್ರು, ಎಲ್ಲಾ ಕಡೆ. ಬಹಳ ವಿಶೇಷ ಅಂದ್ರೆ ಅವರು ತೆಲುಗು ಮತ್ತು ಇಂಗ್ಲಿಷ್ ನಲ್ಲಿ ಸೈನ್ಸ್ ಆಫ್ ಮೆಡಿಟೇಷನ್ ಅಂತ ಒಂದು ಬುಕ್ ಬರೆದು ಅದನ್ನ ಹೇಳ್ತಾ ಎಲ್ಲ ಕಡೆ, ಈವನ್ ಗೋವಾ, ಪ್ರಪಂಚದಾದ್ಯಂತ ಸಂಚರಿಸಿದವರು. ಹಾಗೆ ಸಂಚರಿಸ್ತಾ ಬಹಳ ಅದ್ಭುತವಾದ ಕೆಲಸ ಮಾಡಿದ್ರು ಅವರು. ಸ್ಪಿರಿಚುವಲ್ ಇಂಡಿಯಾ, ಸ್ಪಿರಿಚುವಲ್ ಸೈನ್ಸ್ಗೆ 96ರಿಂದ ಪತ್ರಿಜಿ ಅವರ ಒಡನಾಟದಲ್ಲಿದ್ದು ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡಿದ್ರು ಅಂತೇಳಿ ಅವ್ರ ಬಗ್ಗೆ ರಾಜಶೇಖರ್ ಅಡಿಕೆ ಅವರು ಬರ್ಕೊಟ್ಟಿದ್ದಾರೆ. ಇನ್ನು ದಯವಿಟ್ಟು ಎಲ್ಲರಲ್ಲಿ ಒಂದು ವಿನಂತಿ, ಧ್ಯಾನ ಕಸ್ತೂರಿ ನಾವೆಲ್ಲೆಲ್ಲೋ ಎಷ್ಟೋ ಖರ್ಚು ಮಾಡ್ತೀವಿ, ಕೇವಲ 650 ರೂಪಾಯಿ. ಇದ್ರ ಹಿಂದೆ ಬಹಳ ಪರಿಶ್ರಮ ಇದೆ. ಮತ್ತು ಇದು ಪತ್ರಿಜಿ ಅವರ ಕನಸಿನ ಕೂಸು. ಮುಖ್ಯವಾಗಿ ಪತ್ರಿಜಿ ಅವರು ಪ್ರತಿಯೊಬ್ಬ ಕನ್ನಡಿಗರ ಧ್ಯಾನಿಗಳ ಮನೆಯಲ್ಲಿ ಧ್ಯಾನ ಕಸ್ತೂರಿ ಇರ್ಲೇಬೇಕು ಅಂತ. ನಿಮಗೆ ಇನ್ನೊಂದು ಗೊತ್ತಿರ್ಲಿ, ರಿಜಿಸ್ಟರ್ ಪೋಸ್ಟ್ ನಲ್ಲಿ ಬರ್ತಾ ಇದೆ ಈಗ 650 ರೂಪಾಯಿ. ಯಾಕೆ ಮಾಡಿದಾರೆ ಅಂದ್ರೆ ವಿತ್ ರಿಜಿಸ್ಟರ್ ಪೋಸ್ಟ್, ನಿಮ್ಮ ಸಹಿ ತಗೊಂಡೆ ನಿಮ್ಗೆ ಕೊಡ್ತಾ ಇದ್ದಾರೆ. ಯಾವುದೇ ಇದು ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಎಲ್ರು ಚಂದಾದಾರರಾಗ್ರಿ, ಓದಿಸ್ರಿ. ನೀವು ಓದಿರುವ ಶಾಲೆಗಳಿಗೆ ಚಂದಾದಾರಿಕೆ ಮಾಡಿಸ್ರಿ. ಅಲ್ಲಿ ಒಬ್ರಿಗಲ್ಲ, ಎಷ್ಟೋ. ನಾನು ನಮ್ಮಲ್ಲಿ ಹುಲಿ ಹೈದರ್ ಅಂತ ಇಲ್ಲೇ ಒಂದು ಹಳ್ಳಿ, ಆ ಅಮ್ಮಗೆ ಧ್ಯಾನ ಯಾರು ಹೇಳ್ಕೊಟ್ಟಿಲ್ಲ. ಒಂದು ಹಳ್ಳಿಗೆ ಅವ್ರ ರಿಲೇಷನ್ ಯಾರೋ ಅವ್ರಿಗೆ ಏನ್ ಮಾಡಿದ್ದಾರೆ, ಧ್ಯಾನ ಕಸ್ತೂರಿ ಚಂದದಾರರಾಗಿ ಮಾಡಿದ್ದಾರೆ. ಆ ಪತ್ರಿಕೆ ಪ್ರತಿ ಸಲ ತಿಂಗಳು ಬರ್ತಾ ಇತ್ತಂತೆ. ಯಾವಾಗ್ಲೂ ಪತ್ರಿಕೆಯ ಒಂದು ಪುಟ ಕಡ್ಡಾಯವಾಗಿ ಧ್ಯಾನದ ಬಗ್ಗೆ ಇರುತ್ತೆ. ಧ್ಯಾನ ಮಾಡುವ ವಿಧಾನ ಅಂತ ಒಂದು ಪುಟ ಇರುತ್ತೆ. ಆ ಪುಟ ನೋಡಿನೇ ಆ ಅಮ್ಮ ಧ್ಯಾನ ಮಾಡಿ ಮಾಡಿ ಎಷ್ಟು ಧ್ಯಾನ ಪ್ರಚಾರ ಮಾಡ್ತಾ ಇದಾರೆ ಲೆಕ್ಕಿಲ್ಲದಷ್ಟು. ಆದ್ರಿಂದ ದಯವಿಟ್ಟು ನಾವು ದುಡ್ಡಿಗೆ ಎಲ್ಲೆಲ್ಲೋ ಹೆಂಗೋ ಖರ್ಚು ಮಾಡ್ತಿರ್ತೀವಿ. ಅದ್ರ ಬದಲಾಗಿ ನಾನು ಒಂದು ಪೂಜೆ ಅಂತ ಇಟ್ಕೊಂಡ್ರಿ, ಈ ಶ್ರಾವಣ ಮಾಸದಾಗ ನಾನು ಬಾಳೆಹಣ್ಣು ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂತೇಳಿ, ಬ್ಲೌಸ್ ಕೊಟ್ಟೆ. ದಯವಿಟ್ಟು ಪುಸ್ತಕಗಳನ್ನೇ ಕೊಡ್ರಿ. ಕೊಡೋದಾದ್ರೆ ಸುಮ್ನೆ ಆನಾಪಾನ ಸತಿ ಕೊಡ್ರಿ, ಇಲ್ಲ ಧ್ಯಾನ ತಾಂಬೂಲ ಕೊಡ್ರಿ. ಅದು ಹೇಗೋ ಒಂದು ಒಬ್ರೆಲ್ಲ ಒಬ್ರು ಓದ್ತಾರೆ ಅಂತ ಹೇಳ್ತಾ, ಇದು ನೆಕ್ಸ್ಟ್ ಆಧ್ಯಾತ್ಮಿಕ ರಸಪ್ರಶ್ನೆ ಇದೆ. ಇನ್ನೊಂದು 10 ನಿಮಿಷ ಈ ಪುಸ್ತಕದ ಕೆಲವು ಉಳಿದುವೆಲ್ಲ ಮುಗಿಸಿ ಆಧ್ಯಾತ್ಮಿಕ ರಸಪ್ರಶ್ನೆನೂ ನೋಡೋಣ. ಬಹಳ ಚೆನ್ನಾಗಿದೆ. ಇನ್ನೊಂದೆರಡು, ಗುರು ಪೂರ್ಣಿಮೆ ಸಂದರ್ಭದಲ್ಲಿ ಪತ್ರಿಜಿ ಅವರಿಗೆ ನಮನ ಅಂತೇಳಿ.
ಎಷ್ಟು ನಮನ ಸಲ್ಲಿಸಿದ್ರು ಕಡಿಮೆ. ಅವರು ಇಷ್ಟು ಸರಳಾತಿ ಸರಳ ವ್ಯಕ್ತಿ. ನನ್ನ ಜೀವನದಲ್ಲಿ ನಾನು ಬಾಲ್ಯದಲ್ಲಿ ಅನ್ಕೋತಾ ಇದ್ದೆ, ರಾಘವೇಂದ್ರ ಸ್ವಾಮಿಗಳಿದ್ರೆ ಹೆಂಗಿರ್ತಿದ್ರೇನೋ ಈಗ, ಬಸವಣ್ಣನ ಜೊತೆ ಇರ್ಬೇಕು ನೋಡು, ಬಸವಣ್ಣ ಹೆಂಗಿದ್ದೇನೋ, ನಾನು ಅವ್ರು ಹೆಂಗಿದ್ರು 12ನೇ ಶತಮಾನದಲ್ಲಿ ಅಂತ. ಆಮೇಲೆ ವಿವೇಕಾನಂದ್ರ ಬಗ್ಗೆ ಓದಿದಾಗ, ವಿವೇಕಾನಂದ್ರನ ನೋಡಿದ್ರೆ ಚೆನ್ನಾಗಿತ್ತು, ಅವ್ರು ಹೆಂಗಿದ್ರೇನೋ ಅಂತ. ಆದ್ರೆ ನಿಜ ಹೇಳ್ತೀನಿ, ಆ ಎಲ್ಲ ಬಸವಣ್ಣ, ವಿವೇಕಾನಂದ, ರಾಘವೇಂದ್ರ ಸ್ವಾಮಿ ಎಲ್ಲ ಮಿಕ್ಸ್ ಆಗಿರೋ ಒಬ್ಬ ಸ್ವಾಮಿ ನಮಗ್ ಸಿಕ್ಬಿಟ್ಟ, ಒಬ್ಬ ಗುರು. ಅದೇ ಪತ್ರಿಜಿ. ಅವ್ರನ್ನ ನಿಜವಾಗ್ಲೂ ಭೇಟಿ ಆದಾಗ ನನ್ನ ಅವ್ರೆಲ್ಲರನ್ನ ನೋಡಿದಷ್ಟೇ ಅನುಭವ ಇಲ್ಲಿ. ಅದಕ್ಕೆ ಲಕ್ಷಾಂತರ ಗುರುಗಳನ್ನೇ ಸೃಷ್ಟಿ ಮಾಡಿಸಿದ ಮಹಾಗುರು, ಸಮರ್ಥ ಗುರು. ನಿಜವಾಗ್ಲೂ ಅದಕ್ಕೆ ಆತನ ಸಾಮರ್ಥ್ಯ. ನೀವು ನೋಡ್ರಿ, ಎಲ್ಲರೂ ಶಿಷ್ಯರನ್ನ ರೆಡಿ ಮಾಡಿದ್ರೆ ಪತ್ರಿಜಿ ಸರ್ ಅವರು ಗುರುಗಳನ್ನೇ. ಇವತ್ತು ಅದಕ್ಕೆ ನಾವು ನಿಮ್ ಜೊತೆ ಇಷ್ಟು ಹೇಳ್ಕೊಳ್ತಾ ಇದೀವಿ. ಆದ್ರಿಂದ ಅವರು ಮಾತಿಗೆ ಕೊಟ್ಟ ಪ್ರಾಮುಖ್ಯತೆ, ಪ್ರತಿಯೊಂದು ವಿಷಯಕ್ಕೆ ಕೊಟ್ಟ ಪ್ರಾಮುಖ್ಯತೆಯನ್ನ ನಾವು ಕೊಡೋಣ. ದಾರಿ ತಪ್ಪದೆ ದಯವಿಟ್ಟು. ಮತ್ತೆ ಮತ್ತೆ ಅದನ್ನೇ ಮೇಡಮ್ ಅವ್ರು ಕೂಡ ಅದೇ ಹೇಳ್ತಾ ಇದಾರೆ ಮೆಸೇಜ್ಗಳಲ್ಲಿ, ಸ್ವರ್ಣಮಾಲಾ ಅಮ್ಮನವ್ರು. ಆನಾಪಾನ ಸತಿ ಬಿಟ್ಟು ಬೇರೆ ಧ್ಯಾನ ಇಲ್ಲ, ಬೇರೆ ಬೇರೆ ತಪ್ಪುಗಳು ಬೇಡ ಅಂತೇಳಿ. ಆದ್ರಿಂದ ಹೀಗೆ ಪತ್ರಿಜಿ ಅವರಿಗೆ ನುಡಿ ನಮನವನ್ನ ಸಲ್ಲಿಸಿದ್ದಾರೆ ಲಾವಣ್ಯ ಪ್ರಭಾಕರ್ ಅವರು. ನೆಕ್ಸ್ಟ್ ಮುಕ್ತಿ ಮಾರ್ಗ, ಮುಕ್ತಿ. ಹಾ, ಅವ್ರದ್ದು ಇದು ಕೂಡ ಪತ್ರಿಜಿ ಸರ್ ಅವ್ರ ಒಂದು ಸಣ್ಣ ಪುಸ್ತಕ, ಸಣ್ಣ ಬುಕ್ ಐತೆ. ಆಕ್ಚುಲಿ ಪತ್ರಿಜಿ ಸರ್ ಅವರು ಸಣ್ಣ ಸಣ್ಣ ಬುಕ್ಗಳದ. ಮುಕ್ತಿ ಅಂದ್ರೆ ಏನು ಅನ್ನೋದೇ ನಮಗೆ ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಇಲ್ಲಿ ಏನಿಲ್ಲ, ಮುಕ್ತಿ ಅಂದ್ರೆ ಬಿಡುಗಡೆ. ಗೊತ್ತು ಯಾವ್ದ್ರಿಂದ ಬಿಡುಗಡೆ? ದುಃಖದಿಂದ ಫಸ್ಟ್, ಆಮೇಲೆ ದುಃಖದಿಂದ ಬಿಡುಗಡೆ ಆಗ್ಬೇಕು. ಆ ದುಃಖಗಳಿಂದ ಬಿಡುಗಡೆ, ತಕ್ಷಣ ಬಿಡುಗಡೆ ಹೊಂದಬೇಕು, ಅದು ನಿಜವಾದ ಮುಕ್ತಿ. ಅದಾದ್ಮೇಲೆ ಮೋಕ್ಷ ಎಂದರು ಕೂಡ ಶ್ರೇಯಸ್ಸು, ಸಾಲ್ವೇಶನ್. ಇಲ್ಲಿ ತಕ್ಷಣ ಬಿಡುಗಡೆ ಹೊಂದಬೇಕಂದ್ರೆ ನಾವು ಶಾರೀರಿಕ ಪರವಾದ ರೋಗಗಳಿಂದ ಬಿಡುಗಡೆ ಹೊಂದಬೇಕು, ಮಾನಸಿಕ ಪರವಾದ ರೋಗಗಳಿಂದ ಬಿಡುಗಡೆ ಹೊಂದಬೇಕು, ಬುದ್ಧಿಪರವಾದ ಮಾಂದ್ಯದಿಂದ ಬಿಡುಗಡೆ ಹೋಗ್ಬೇಕು. ಇವೆಲ್ಲ ಕೂಡ ಶಾಶ್ವತವಾಗಿ ಬುಡ ಸಮೇತವಾಗಿ ಹೋಗ್ಬೇಕು. ಶಾಶ್ವತವಾದ ಮುಕ್ತಿ ಅಂದ್ರೆ ಇದೆ. ದುಃಖದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ನಮ್ಮನ್ನು ಜನ್ಮ ಪರಂಪರೆ ಚಕ್ರದಿಂದ ಯಾರೂ ಹೊರಗೆ ತರಲಾರರು. ದುಃಖದಿಂದ ಬಿಡುಗಡೆ ಆದ್ರೆ ಜನ್ಮ ಪರಂಪರೆಯಿಂದ, ಜನ್ಮಗಳಿಂದ ಕೂಡ ನಮಗೆ ಬಿಡುಗಡೆ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಇದನ್ನೇ ಹೇಳಿದೆವು. ಶ್ರೀಕೃಷ್ಣ ಪರಮಾತ್ಮ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ಅಂದ್ರೆ ನೀನು 3 ಗುಣಗಳಿಂದ ಒಂದಾಗಿರುವೆ, ಆದ್ದರಿಂದ ನೀನು ಗುಣಾತೀತನಾಗು. ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣ, 3 ಗುಣಗಳಿಂದ ಮುಕ್ತನಾಗಿ ಏನಾಗ್ಬೇಕಾಗಾದ್ರೆ ನಿರ್ಗುಣನಾಗಬೇಕು. ಅವಾಗ ನೀನು ಈ ಜನನ ಮರಣ ಚಕ್ರಗಳಿಂದ ಹೊರಗೆ ಬರ್ತಿದಿ ಅಂತೇಳಿ ಬಹಳ ಅದ್ಭುತವಾಗಿ ಇಲ್ಲೊಂದು ಮುಕ್ತಿಯೇ ಮುಕ್ತಿ ಮಾರ್ಗ ಅನ್ನೋದು, ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣದ ಬಗ್ಗೆ ಕೂಡ ಕೊಡಲಾಗಿದೆ. ಅವಾಗ ತೀರ್ಥಂಕರ ಗೋತ್ರ ಬಂಧರಾಗುತ್ತೇವೆ ನಾವು ಅಂತ. ಅದಕ್ಕೆ ನಾವು ತೀರ್ಥಂಕರರು ಅಂತೀವಿ. ಈ ಮಹಾವೀರರು ಅವ್ರನ್ನೆಲ್ಲ ಜೈನರನ್ನ ತೀರ್ಥಂಕರರು ಅಂತೀವಿ. ಆ ತರ ಇನ್ನು ಪತ್ರಿಜಿ ಅವರ ನುಡಿಗಳು ಇದಾವೆ. ಆಮೇಲೆ ಮುಖ್ಯವಾಗಿ 500 ಪಿರಮಿಡ್ ಕಟ್ಟೋದಕ್ಕೆ ಒಂದ್ ಕಡೆ ಭೂಮಿ ಪೂಜೆ ಆಯ್ತು, ನೀವು ನೋಡಿರ್ತೀರಿ. ಇದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು PMC ವತಿಯಿಂದ. ಅಲ್ಲಿ ಸುಮಾರು ಜನ ಸ್ವಾಮೀಜಿಗಳೇ ಇದ್ರು. ಸುಮಾರು ಜನ ಸ್ವಾಮೀಜಿಗಳು ಯಾರ್ಯಾರಂದ್ರೆ ಎಷ್ಟೊಂದು ಜನ ಅಂದ್ರೆ ಸ್ವಾಮೀಜಿಗಳೆಲ್ಲ ಧ್ಯಾನಕ್ಕೆ ಬಂದ್ಬಿಟ್ರೆ ಮುಗ್ದೈತೆ. ಅವರು ಧ್ಯಾನ ಮಾಡ್ತಾರೆ, ಬೇರೆಯವ್ರಿಗೆ ಹೇಳಂಗಿಲ್ಲ. ಈ ಮೂಲಕ ಹೇಳಿದ್ರೆ ಕನ್ನೇರಿಯ ಮಹಾಸಂಸ್ಥಾನದ ಸಿದ್ಧಗಿರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡ ಸಿದ್ದೇಶ್ವರರು, ಪರಮಾನಂದವಾಡಿಯ ಶ್ರೀಮಠದ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು, ಮತ್ತು ಅಂಬಲಗಿ ಮಠದ ಜ್ಞಾನಮಯಾನಂದ ಸ್ವಾಮಿಗಳು, ವಿಜಯಪುರ ಮಠದ ಸಿದ್ಧಲಿಂಗ ಶಿವಯೋಗಿಗಳು, ಇನ್ನು ನೆಕ್ಸ್ಟ್ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್. ಹೀಗೆ ಎಲ್ಲರೂ ಸೇರ್ಕೊಂಡು ಇದನ್ನ ಸುಮಾರು 15,000 ವರ್ಷಗಳ ಪುರಾತನ ಇತಿಹಾಸ ಹೊಂದಿದ ಈ ಮಠದಲ್ಲಿ ಅವರು ಸ್ಥಳ ಕೊಟ್ಟಿದ್ದಾರೆ. 500x500 ಪಿರಮಿಡ್ ಕಟ್ಟಬೇಕು ಅನ್ನೋದು ಲೋಕ ಕಲ್ಯಾಣಕ್ಕಾಗಿ. ಇದು ಒಳ್ಳೆ ಸಂಕಲ್ಪ. ಮುಂದಿನ ದಿನಗಳಲ್ಲಿ ಇದು ಸಾಕಾರ ಆಗುತ್ತೆ. ಇದಕ್ಕೆ QR ಕೋಡ್ ಕೊಟ್ಟಿದ್ದಾರೆ, ಬೇಕಂದ್ರೆ ನೀವು ಸ್ಕ್ಯಾನ್ ಮಾಡಿ ಏನ್ ಮಾಡ್ಬೋದು, ಕಾರ್ಯಕ್ರಮ ವೀಕ್ಷಿಸಬಹುದು. ಇನ್ನೊಂದು ನಿಮ್ಗೆ ಎಲ್ರಿಗೂ ಗೊತ್ತು, ಆತ್ಮ ಒಂದರ ಪ್ರಯಾಣ. ನೀವು ಓದಿರ್ತೀರಿ, ಇದು ಆಲ್ರೆಡಿ ಮೇಡಮ್ ಕ್ಲಾಸ್ ಮಾಡಿದ್ದಾರೆ. ಆತ್ಮಾಯಣ ಅಂದ್ರೆ ಎ ಸೋಲ್ ಜರ್ನಿ ಅನ್ನೋದು ಯಾರ್ದು ಇದು ಕೃತಿ ಅಂದ್ರೆ ಪೀಟರ್ ರಿಶೇಲು ಅವರು. ಅದೇ ಹೇಳ್ತಾರೆ, ಜೀವವು ಪ್ರಕೃತಿಗಳಲ್ಲಿ 4 ವರ್ಗಗಳಾಗಿ ಖನಿಜ, ಸಸ್ಯ, ಪ್ರಾಣಿ, ಮನುಷ್ಯ ಸಂಕುಲಗಳಲ್ಲಿ ಇದೆ. ಅದು ಹೇಗೆ ಮೊದಲು ಖನಿಜದಲ್ಲಿ, ಸಸ್ಯಗಳಲ್ಲಿ ಬಂದು ಅವು ನಮ್ಗೆ ಅನುಮಾನ ಬರುತ್ತೆ, ಏನೋ ಸಸ್ಯಗಳಲ್ಲಿ ಜೀವ ಇದೆ ಅಂದ್ರೆ ನಂಬಬಹುದು, ಆದ್ರೆ ಖನಿಜಗಳಲ್ಲಿ ಅಂದ್ರೆ ಕಲ್ಲಿನಲ್ಲಿ ಜೀವ ಇದೆ. ಅದಕ್ಕೆ ನೋಡ್ರಿ, ಅದು ಕಲ್ಲು ಏನಾಗುತ್ತಂತೆ, ಜೀವ ಇರೋವರೆಗೂ ಗಟ್ಟಿಯಾಗಿರುತ್ತಂತೆ, ಜೀವ ಹೋದ್ಮೇಲೆ ಅದು ಸಹ ಕರಗಕ್ ಶುರು ಆಗ್ತದಂತೆ. ಆಮೇಲೆ ಮಣ್ಣು ಆಗ್ಬಿಡ್ತದೆ. ಮನುಷ್ಯ ದೇಹ ಹೇಗೆ ಮಣ್ಣಲ್ಲಿ ಸೇರ್ತದೋ ಆ ಶಿಲೆಗೂಡ ಕಲ್ಲು ಪುಡಿ ಪುಡಿಯಾಗಿ ನಿಧಾನಕ್ಕೆ ಮಣ್ಣು ಸೇರುತ್ತೆ. ಹೀಗೆ ಒಂದು ಆತ್ಮ ಒಂದರ ಪ್ರಯಾಣದ ಒಂದು ಲೇಖನ
ಪೀಟರ್ ರಿಶೆಲು ಅವ್ರದ್ದು ಎ ಸೋಲ್ ಜರ್ನಿ ಅನ್ನೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಕ್ರಶ್ ಜೀಸಸ್ ಅವರ ಒಂದು ಉಪದೇಶ, ಏನನ್ನು ನೀನು ಬಿತ್ತುತ್ತೀಯೋ ಅದರ ಬೆಳೆಯನ್ನೇ ಬೆಳೆದು ಕಟಾವು ಮಾಡುತ್ತೀಯ ಅಂತೇಳಿ ಇಲ್ಲಿ ಜೀಸಸ್ ಅವ್ರು ಹೇಳ್ತಾರೆ. ಉಪದೇಶದಂತೆ ಯಾವುದೇ ಪಕ್ಷಪಾತವಿಲ್ಲದೆ ಒಳ್ಳೆಯ ಕೆಟ್ಟ ಕಾರ್ಯಗಳ ಫಲವನ್ನು ನಾವು ಅನುಭವಿಸ್ಲೇಬೇಕು, ಅದನ್ನೇ ಕರ್ಮಫಲ ಅಂತೀವಿ ಅಂತ. ಇನ್ನು ತುಳಸಿದಳ ಬಹಳ ಅದ್ಭುತವಾಗಿ, ಅಂದ್ರೆ ಎಲ್ಲರೂ ತುಳಸಿದಳ ಎಲ್ಲರ ಹತ್ರ ಪುಸ್ತಕ ಇಲ್ಲ, ಕೊನೆ ಪಕ್ಷ ಈ ಮೂಲಕ ಆದ್ರೂ ತುಳಸಿದಳ ಪುಸ್ತಕ ಓದ್ಲಿ ಅಂತೇಳಿ ಪ್ರತಿ ತಿಂಗಳ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಳಸಿದಳದ ಕೆಲವು ಪುಟಗಳನ್ನ ಧ್ಯಾನ ಕಸ್ತೂರಿಯಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಆಕ್ಚುಲಿ ತುಳಸಿದಳ ಒಂದು ಬುಕ್ ಎಲ್ಲರ ಹತ್ರ ಇರ್ಬೇಕು. ಈ ಬಾರಿ ತುಳಸಿದಳದಲ್ಲಿ ಯಾವ ಯಾವ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ ಅಂದ್ರೆ, ಒಂದು ಜೀಸಸ್ ಹೇಳಿದ ಮಾತುಗಳು, ಮತ್ತೆ ಮಹಮ್ಮದ್, ಜೊರಾಸ್ಟರ್, ಜಲಾಲುದ್ದೀನ್ ರೂಮಿ, ಗೋತೆ, ಕನ್ಫ್ಯೂಷಸ್, ಪ್ಲೇಟೋ, ಚುವಾಂಗ್ಸು, ಎಂತೆಂತ ಮಹಾಜ್ಞಾನಿಗಳು. ರೂಮಿ ಅದನ್ನೇ ಹೇಳ್ತಾನೆ, ಜಲಾಲುದ್ದೀನ್ ರೂಮಿ ಪರ್ಷಿಯಾ ದೇಶದ ಇತ್ಯಾರಿ ರೂಮಿ ಯಾರು ಅಂದ್ರೆ ಪರ್ಷಿಯಾ ದೇಶದಲ್ಲಿ ಹುಟ್ಟಿದ್ದಂತ ದೊಡ್ಡ ಸೂಫಿ ಸಂತ. ಈ ಸೂಫಿ ಸಂತ ಹೇಳ್ತಾನ, ನಾನು ಖನಿಜನಾಗಿ ಸತ್ತು ಮೊಳಕೆಯಂತೆ ಬದಲಾದೆ, ಮೊಳಕೆಯಾಗಿ ಸತ್ತು ಹುಳುವಾಗಿ ಹುಟ್ಟಿದೆ, ಹುಳುವಾಗಿ ಸತ್ತು ಮನುಷ್ಯನಾಗಿ. ಅಂದ್ರೆ ಈತನ ಜನ್ಮ ಪರಂಪರೆಗಳನ್ನ ಅಂದ್ರೆ ಈತಗೆ ಅದ್ ನಾವ್ ಇವೆಲ್ಲವನ್ನ ದಾಟಿ ಬಂದಿವಿ ಅನ್ನೋದೇ ಹೇಳ್ತಾನೆ. ಎಷ್ಟೋ ಜನ್ಮಗಳು, ಎಷ್ಟೋ ಲೋಕಗಳು, ಇನ್ನೆಷ್ಟೋ ಅನುಭವಗಳು. ಜೀವನವೆನ್ನುವುದು ಅನಂತವಾದ ವಿನೋದ, ವಿಜ್ಞಾನ ಯಾತ್ರೆ ಅಂತ ಮಹಮ್ಮದ್ ಅದೇ ಹೇಳ್ತಾನೆ. ಕೆಲವರು ಈ ಕುರಾನ್ ನಲ್ಲಿ ಓದಿದವ್ರು ಏನಂತಾರೆ, ಇಲ್ಲ ನಮ್ಗೆ ಪುನರ್ಜನ್ಮ ಇಲ್ಲ ಅಂತ. ಕುರಾನ್ ನಲ್ಲಿ ಯಾವ ರೂಪದಲ್ಲಿ, ಸುರಾ 1ರಲ್ಲಿ 1ನೇ ಪೇಜ್ ನಲ್ಲಿ ಏನಂತಿದೆ ಅಂದ್ರೆ, ನೀನು ಭೂಮಿಯಿಂದ ಮೊಳಕೆಯಂತೆ ಮೊಳಕೆಯಂತೆ ಮೇಲೆ ಬರಬೇಕೆಂದು ಅಲ್ಲಾ ಮಾಡಿದನು, ಇನ್ನು ಮೇಲೆ ಮತ್ತೆ ಭೂಮಿಯೊಳಕ್ಕೆ ಕಳಿಸುತ್ತಾನೆ, ಹೊಸದಾಗಿ ಮತ್ತೊಮ್ಮೆ ಮೇಲೆ ತರುತ್ತಾನೆ. ಇದೇ ಜನ್ಮ, ಪುನರ್ಜನ್ಮ ಅನ್ನೋದನ್ನೇ ಈ ರೀತಿಯಲ್ಲಿ ಮಹಮ್ಮದ್ ಅವರು ಹೇಳಿದ್ದಾರೆ. ಭೂಮಿಯಲ್ಲಿ ಮೊಳಕೆ ಹಿಡಿದು ಮತ್ತೆ ಭೂಮಿಯಿಂದ ಹೊರಗೆ ಬರ್ತೀಯ ಅನ್ನೋದೇ ಪುನರ್ಜನ್ಮದ ಸಿದ್ಧಾಂತ ಅಂತೇಳಿ. ಜೊರಾಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಇವ್ರು ಕೂಡ ಜೊರಾಸ್ಟರ್ ಅನ್ನೋದು ಒಂದು ಧರ್ಮ. ನಾವ್ ಹೇಗೆ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಅಂತೀವಲ್ಲ ವಿದೇಶದಲ್ಲಿ, ಆ ಜೊರಾಸ್ಟರ್ ಕೂಡ ಸಂತೃಪ್ತಿ ಉಳ್ಳವನಾಗು, ಆತ್ಮಾಭಿವೃದ್ಧಿ ಬಗ್ಗೆ ಅವರು ಕೂಡ ಹೇಳಿದ್ದಾರೆ, ಪರಮ ಆಚಾರ್ಯರು ಅಂತೇಳಿ. ಇನ್ನು ಗೋತಿ ಅನ್ನೋರು ಯಾರು ಅಂದ್ರೆ ಜರ್ಮನಿ ದೇಶದ ಮಹಾ ಪಂಡಿತ, ಆಧ್ಯಾತ್ಮಿಕ ಶಾಸ್ತ್ರಜ್ಞ. ಆತ ಕೂಡ ನನಗೆ ಸಾವೇ ಇಲ್ಲ, ಸತ್ತರೂ ಸಾಯುವುದಿಲ್ಲ, ಈ ಭೂಮಿಯ ಮೇಲೆ ಮಹಾರಾಜನಂತೆ ಬದುಕು ಅಂತ ಹೇಳಿದ್ದಾರೆ. ಕನ್ಫ್ಯೂಷಿಯಸ್ ಅಂದ್ರೆ ಚೀನಾ ದೇಶದ ಮಹಾಜ್ಞಾನಿ. ಈತ ಕೂಡ ಕನ್ಫ್ಯೂಷಿಯಸ್ನ ಒಂದು ಬುಕ್ ಐತಂತೆ, ಯಾವ್ದದು, ದಿ ಗ್ರೇಟ್ ಲರ್ನಿಂಗ್, 8 ಅಂಶಗಳ ಸಾರ. ನಿಜವಾಗ್ಲು ಅದು ಕೂಡ ಆಧ್ಯಾತ್ಮಿಕ ಜ್ಞಾನ ನೀಡುವಂಥದ್ದು. ಇನ್ನು ಪ್ಲೇಟೋ ನಿಮ್ಗೆ ಗೊತ್ತು, ಗ್ರೀಕ್ ನ ಮಹಾನ್ ತತ್ವಜ್ಞಾನಿ. ಆತ ಅದನ್ನೇ ಹೇಳ್ತಾನೆ, ಭಗವಂತನೆಂದರೆ ವಿಶ್ವವನ್ನೆಲ್ಲ ಆವರಿಸಿರುವ ವಿವೇಕ ಬುದ್ಧಿ. ಅದು ಬಿಟ್ಟು ನಾವು ಭಗವಂತ ಅಂದ್ರೆ ಫೋಟೋದಲ್ಲಿ ನೋಡ್ಬೇಕು. ಜೀವನ ಯಾತ್ರೆಯ ಉದ್ದೇಶವೆಂದರೆ ಅದು ದಿವ್ಯತ್ವವನ್ನು ಪಡೆಯುವುದು, ಜ್ಞಾನದಿಂದ ಪರಿಪೂರ್ಣಗೊಳ್ಳುವುದು ಅಂತೇಳಿ. ಆತ್ಮವು ಶರೀರಕ್ಕಿಂತ ಮೊದಲೇ ಆವಿರ್ಭವಿಸಿತು, ಶರೀರ ಉಪಾಂಗ ಅಷ್ಟೇ, ಆತ್ಮಕ್ಕೆ ಪೂರಕ. ಆತನ ಪುಸ್ತಕಗಳು ಪ್ಲೇಟೋ ಬರೆದಿದ್ದಾನೆ, ರಿಪಬ್ಲಿಕ್, ಡೈಲಾಗ್ಸ್, ದಯವಿಟ್ಟು ಓದ್ಲೇಬೇಕು ಅಂತೇಳಿ. ಚುವಾಂಗ್ಶು ಈತ ಕೂಡ ಚೀನಾ ದೇಶದ ಅತ್ಯುತ್ತಮ ಋಷಿ. ಆತನ ಬಗ್ಗೆ ಕೂಡ ಇಲ್ಲಿ ಲೇಖನವನ್ನ ತುಂಬಾ ಅದ್ಭುತವಾಗಿ ಎಲ್ಲರನ್ನ, ಅದಕ್ಕೆ ನಾವು ಇವೆಲ್ಲವನ್ನ ಓದೋ ಬದಲು ಅಣ್ಣಮಯ್ಯ ಬಗ್ಗೆ ಇದೆ, ಗೌತಮ ಬುದ್ಧನ ಬಗ್ಗೆ, 4 ಆರ್ಯ ಸತ್ಯಗಳ ಬಗ್ಗೆ, ಹೀಗೆ ಹಲವಾರು ಇದರಲ್ಲಿ ತುಳಸಿ ದಳದಲ್ಲಿ ಇರೋದನ್ನ ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆದ್ರಿಂದ ನಾವು ಪ್ರತಿದಿನ ಈ ತುಳಸಿ ದಳ ಇಲ್ಲ ಆಲ್ರೆಡಿ ಕೊಟ್ಟಾಗಿದೆ, ಸಾರಿ ಮಾಸ್ಟರ್ಸ್, ಕ್ಲಾಸಿಗೆ ಮುಂದುವರಿತದೆ, ಕ್ಷಮೆ ಇರಲಿ. ಹಾಗಾದ್ರೆ ಇಲ್ಲಿ ನಾವು ತುಳಸಿದಳ ಒಂದು ಪುಸ್ತಕ ಓದಿದ್ರೆ ಎಷ್ಟೋ ಮಹಾಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊತೀವಿ. ನಿಜ, ಅಣ್ಣಮಯ್ಯ ಒಬ್ಬ ಶ್ರೇಷ್ಠ ಆಂಧ್ರದಲ್ಲಿ ಹುಟ್ಟಿದ ಮಹಾಯೋಗಿ. ಉಸಿರಾಟದಲ್ಲಿಯೇ ಗಣಿ ಇದೆ ಅಂತ ಹೇಳಿದನಾತ. ಚಿತ್ತವನ್ನು ಅಂತರ್ಮುಖ ಮಾಡಿ ಕಲಿಯುವವರನ್ನು ಯೋಗಿಗಳೆಂದು ಹೇಳಬಹುದು ಅಂತೇಳಿ. ಹೀಗೆ ಆಮೇಲೆ ಆ ಪಾಳಿ ಭಾಷೆಯಲ್ಲಿ ಬರೆದ ಬುದ್ಧನ ಮಾತುಗಳು ಕೂಡ ಅಷ್ಟಾಂಗ ಮಾರ್ಗ, ಮಧ್ಯ ಮಾರ್ಗ, ಬ್ರಹ್ಮ ವಿಹಾರಗಳು, ಸರಿಯಾದ ದೃಷ್ಟಿಕೋನ, ಅದನ್ನು ಕೂಡ ಇದರಲ್ಲಿ ಧಮ್ಮಪದದಲ್ಲಿ ಏನೇನಿದಾವೆ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಲಲಿತಾ ಸಹಸ್ರನಾಮ ಅಂತರಾರ್ಥ ಕೂಡ ಶ್ಲೋಕ 155, 56, 157, 58, 59 ಹೀಗೆ 160ರವರೆಗೆ ನಮಗೆ ಪ್ರತಿ ತಿಂಗಳ ಅರ್ಚನಾ ಚಿಕ್ಕಬಳ್ಳಾಪುರ ಅವರು ಅದರ ಅಂತರಾರ್ಥ ಕಟ್ಟಿಕೊಡ್ತಾ ಇದ್ದಾರೆ. ಇನ್ನು ಏಕಕಾಲದಲ್ಲಿ ಇದೊಂದು ದೊಡ್ಡ ಅದ್ಭುತವನ್ನೇ ಸಾಧಿಸಿದ್ರು. 108 ರ್ಯಾಲಿಗಳು ಏಕಕಾಲದಲ್ಲಿ. ಇದು ಯಾರ ನೇತೃತ್ವದಲ್ಲಿ ಅಂದ್ರೆ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಅವರ ಒಂದು ನೇತೃತ್ವದಲ್ಲಿ ಆಂಧ್ರ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು 4 ರಾಜ್ಯದಲ್ಲಿ ಸೇರಿ ಅದರ ಒಂದು ಯಶಸ್ವಿ ಕಾರ್ಯಕ್ರಮ ಜರುಗಿತ್ತು. ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗಿ ಅದ್ಭುತವಾಗಿ ನಡೆದಿತ್ತು. ಅದನ್ನ ವರದಿ ಮಾಡಲಾಗಿದೆ. ಇನ್ನು ಯೋಗ ವಾಸಿಷ್ಠ ಇದೆ. ಮುಖ್ಯವಾಗಿ ಒಂದು ಪುಸ್ತಕ ಪರಿಚಯ, ಕೊನೆ ಪುಟಕ್ಕೆ ಬಂದಿದೀವಿ ನಾವು.
ಪುಸ್ತಕ ಪರಿಚಯದಲ್ಲಿ ಧ್ಯಾನ ಮಹಾಶಾಸ್ತ್ರ ಅನ್ನೋದು ಪತ್ರಿಜಿ ಸರ್ ಅವರು ಸುಮಾರು 100 ವಿಷಯಗಳು ಇದರಲ್ಲಿದ್ದಾವೆ. ಧ್ಯಾನ ಮಹಾಶಾಸ್ತ್ರ ಅಂತೇಳಿ ಅದರಲ್ಲಿ ಯಾವಾಗ್ಲೂ ಎಲ್ಲ ನಿಟ್ಟಿನಲ್ಲಿ ಮೊದಲು ಶ್ವಾಸದಿಂದ ತೆಗೆದುಕೊಂಡು ಹೋಗಿ ಪಿರಮಿಡ್ ಶಕ್ತಿ ಅಂದ್ರೇನು, ಲೋಕಗಳಂದ್ರೇನು, ಚಕ್ರಗಳಂದ್ರೇನು, ಹೀಗೆ ಆನಂದ ಶಾಸ್ತ್ರ, ಸಂಕಲ್ಪ ಅಂದ್ರೇನು, ಯೋಗ ಪರಂಪರೆ, ಪ್ರತಿಯೊಂದು ಶರೀರಗಳ್ಯಾವವು, 4 ಸ್ಥಿತಿಗಳು ಯಾವ್ಯಾವು, ದಿವ್ಯ ನೇತ್ರ ಅಂದ್ರೇನು, ವೈದ್ಯೋ ನಾರಾಯಣ ಹರಿ, ಹೀಗೆ ಹಲವಾರು ವಿಷಯಗಳನ್ನ ಸೇರಿಸಿದ ಒಂದು ಪುಸ್ತಕ ಇಷ್ಟು ದಿನ ಮರುಮುದ್ರಣಗೊಂಡು ಬಂದಿದೆ ಧ್ಯಾನ ಮಹಾಶಾಸ್ತ್ರ ಅಂತೇಳಿ. ಇನ್ನು ಸ್ವಾಧ್ಯಾಯ ಯೋಗಿಗಳಾಗಿ ಅಂತೇಳಿ ಪತ್ರಿಜಿ ಅವರ ಪುಸ್ತಕಗಳು ಓದುವುದು ಒಂದು ಮಹಾ ಸೌಭಾಗ್ಯ. ನಾನು ಒಂದು ತುಳಸಿದಾಳ ಹೇಳಿದೆ, ಅವ್ರ ಪುಸ್ತಕಗಳು ಎಷ್ಟಿದಾವೆ ಅಂದ್ರೆ ಪತ್ರಿಜಿ ಸರ್ ಅವರು, ನಿಜ ಹೇಳ್ಬೇಕು ಅಂದ್ರೆ ನಾವು 1 ಲಕ್ಷ ಪುಸ್ತಕ ಓದಕ್ ಆಗಂಗಿಲ್ಲ. ಕೊನೆ ಪಕ್ಷ ಪತ್ರಿಜಿ ಸರ್ ಅವರ ಒಂದು 50-60 ಪುಸ್ತಕ ಇದಾವೆ. ಆದ್ರೆ ಕನ್ನಡದಲ್ಲಿ ಅಷ್ಟು ಲಭ್ಯ ಇಲ್ಲ, ಒಂದು 30-40 ಅಷ್ಟೇ ಅದಾವೆ. ತೆಲುಗುದಲ್ಲಿ ಒಂದು 60-70 ಅದಾವೆ. ಆದ್ರೆ ಅಷ್ಟು ಪುಸ್ತಕ ಓದಿದ್ರೆ ನಾವು 1 ಲಕ್ಷ ಪುಸ್ತಕ ಓದಿದಷ್ಟೇ ಸಮಾನ. ಆದ್ರಿಂದ ಈ ಅವರ ಪುಸ್ತಕಗಳು ಯಾವ್ಯಾವ ಅಂದ್ರೆ ಪತ್ರಿಜಿ ಸರ್ ಅವ್ರದ್ದು ತುಳಸಿದಾಳ ಭಾಗ 1, ಭಾಗ 2, ಧ್ಯಾನ ಮಹಾಶಾಸ್ತ್ರ, ಭಗವದ್ಗೀತಾ ವಿಜ್ಞಾನ ಸಾರ, ಪತ್ರಿಜಿ ಅವರ ಪ್ರಶ್ನೋತ್ತರ, ಪತ್ರಿಜಿ ಸರ್ ಅವರ ಲಾಕ್ಡೌನ್ ಸಂದೇಶಗಳು, ಅವು ಈಗ ಸಿಗಂಗಿಲ್ಲ ನಿಮಗೆ, ಮರುಮುದ್ರಣ ಆಗಿಲ್ಲ. ಆದ್ರೆ ಮರುಮುದ್ರಣ ಇರುವಂತ ಅಂದ್ರೆ ಪತ್ರಿಜಿ ಕಾನ್ಸೆಪ್ಟ್ಸ್, ಪರಮ ಸತ್ಯ, ವಾಕ್ಷೇತ್ರ, ಆನಂದೋ ಬ್ರಹ್ಮ, ನವವಿಧ ಧರ್ಮಗಳು, ಆಮೇಲೆ ಪಿರಮಿಡ್, ಜ್ಞಾನ ನವರತ್ನಗಳು, ಆನಾಪಾನ ಸತಿ, ಧ್ಯಾನದ ಲಾಭಗಳು, ಧ್ಯಾನಾನುಭವಗಳು, ಹೀಗೆ ಹಲವಾರು ಪುಸ್ತಕ ಇದಾವೆ. ಶ್ವೇತ ವಿಜ್ಞಾನ್, ಜೀಸಸ್, ಗೌತಮ, ಸಾಕ್ರಟಿಸ್, ವೀರಬ್ರಹ್ಮೇಂದ್ರ ಸ್ವಾಮಿ, ಆಮೇಲೆ ಕರ್ಮ ಸಿದ್ಧಾಂತ, ಪಿರಮಿಡ್ ಸತ್ಯವಕಗಳು, ಜ್ಞಾನ ಯುಗ, ಧ್ಯಾನ ತರಂಗ, ಎನ್ಲೈಟ್ಮೆಂಟ್, ಧ್ಯಾನ ತರಂಗ, ಈ ತರ ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅನ್ನೋದೊಂದು ಪುಸ್ತಕ. ಭಜಗೋವಿಂದಂ ಯಾರ್ದ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಶಂಕರಾಚಾರ್ಯರ ಭಜಗೋವಿಂದಂನ ಶಾರ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಪತಂಜಲಿ ಮಹರ್ಷಿಗಳದ್ದು ಕೂಡ ಶಾರ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮಾಸ್ಟರ್ ಆಗಿರಿ, ಅಪ್ಪೋ ದೀಪೋಭವ, ಸಾವಿಲ್ಲ ಅನ್ನೋ ಪುಸ್ತಕ ಈಗ ಸದ್ಯದ ರೀಪ್ರಿಂಟ್ ಇಲ್ಲ, ಧ್ಯಾನ ವಿಜ್ಞಾನ, ಇಷ್ಟು ಪುಸ್ತಕಗಳನ್ನ ನಾವು ಓದ್ಬೇಕು ಅಂತೇಳಿ ಇಲ್ಲಿ ಸ್ವಾಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದಂತ ದಾಖಲೆ ಹೇಳಿದೆ. ಕೃಷಿ ಧ್ಯಾನ ಯಜ್ಞ ಅದ್ಭುತವಾಗಿ ನಡೆದಿದೆ. ಇನ್ನು ಧ್ಯಾನ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಒಂದು ಪುಟದಲ್ಲಿದೆ. ಕೊನೆಯದಾಗಿ ಮುಗುಳ್ನಗೆ 1-2 ವಾಕ್ಯಗಳಲ್ಲಿ ಒಂದು ಹೇಳ್ತಾರೆ ಇಲ್ಲಿ, ನಾವು TV9 ನಲ್ಲಿ ನೋಡ್ತೀವಲ್ಲ, ಇಲ್ಲಿ ಎಲ್ಲವೂ ನಿಗೂಢ, ಯಾರಿಗೂ ಅವ್ರು ಕಾಲ್ ಮಾಡ್ತಾ ಇಲ್ಲ, ಯಾರಿಗೂ ಅವ್ರು SMS ಮಾಡ್ತಾ ಇಲ್ಲ, ಮಿಸ್ ಕಾಲ್ ಕೂಡ ಇಲ್ಲ, ಬರೀ ಮೌನ. ಹಂಗ ನಾವೇನ್ ಅನ್ಕೋತೀವಿ, ಮೌನದಲ್ಲಿದ್ರೆ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಒಂದೇ ಪ್ರಶ್ನೆ, ಅವ್ರಿಗೆ ಕರೆನ್ಸಿ ಉಂಟೆ ಅಂತೇಳಿ. ನಾವೇನೋ ಅವರೆಲ್ಲ ಮೌನದಾಗಿದಾರೇನೋ ಅದಕ್ಕೆ ಮೆಸೇಜ್ ಮಾಡ್ತಾ ಇಲ್ಲ, ಫುಲ್ ಧ್ಯಾನ ಸಾಧನೆಯಲ್ಲಿದೆ, ಅದಲ್ಲ, ಅವರ ಕರೆನ್ಸಿ ಖಾಲಿ ಆಗಿರಬಹುದು ಅಂತ. ಹೀಗೆ ಒಂದು ಸುಮಾರು ಕೆಲವುಗಳನ್ನ, ಈಗ ಗಣೇಶ ಹಬ್ಬ ಬರ್ತಾ ಇದೆ, ಟ್ರಾಫಿಕ್ ಫಲಕ ಇದ್ರಲ್ಲೇ ಹಾಕಿದ್ರಂತೆ ಗಣೇಶ ಏನ್ ಮೆಸೇಜ್ ಕೊಡ್ತಾ ಇದ್ದಾನೆ ನೋಡಿ. ಯಾಕಂದ್ರೆ ಎಲ್ರಿಗೂ ಹೈ ಸ್ಪೀಡ್ ಹೋಗ್ತಾರಲ್ಲ, ಟ್ರಾಫಿಕ್ ಫಲಕದಲ್ಲಿ ಗಣೇಶನ ಚಿತ್ರ ಸಹಿತ ಹಾಕಿ, ನನಗೆ ದೊರೆತಂತೆ ಎಲ್ಲರಿಗೂ ಸಹ ಬದಲಿ ತಲೆ ಸಿಗುವುದಿಲ್ಲ, ಆದ್ರಿಂದ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಅಂತೇಳಿ. ಒಂದು ಆಗ್ತಾನೆ ಮಗು ಹುಟ್ಟಿತಂತೆ. ಮಗು ಹುಟ್ಟಿದ ತಕ್ಷಣ ನರ್ಸಿಗೆ ಏನ್ ಕೇಳಿದ್ಲಂತ, ಮೊಬೈಲ್ ಕೇಳಿತಂತೆ. ಮೊಬೈಲ್ ಇದೆಯಾ ನಿನ್ನ ಹತ್ರ ಅಂತೇಳಿ ನರ್ಸಿಗೆ. ಆ ಮಗು ಈಗಾದ್ರೂ ಹುಟ್ಟಿಯಾ, ಎದಕ್ ಬೇಕು ನಿನಗೆ ಮೊಬೈಲ್ ಅಂದ್ರೆ, ಇಲ್ಲ ನಾನು ದೇವ್ರಿಗೆ ಒಂದು ಮಿಸ್ ಕಾಲ್ ಕೊಟ್ಟು ನಾನು ಸುರಕ್ಷಿತವಾಗಿ ಭೂಮಿಗೆ ಬಂದಿನಿ ಅಂತ ತಿಳಿಸ್ಬೇಕಾಗಿತ್ತು ಅಂತ. ಹೀಗೆ ಹಲವಾರು ಒಂದು ಮುಗುಳ್ನಗೆ ಜೋಕುಗಳನ್ನ ಹಾಕಿ ಧ್ಯಾನ ಕಸ್ತೂರಿ ಸಂಚಿಕೆಯನ್ನ ಅದ್ಭುತವಾಗಿ ತಯಾರಿಸಿರುವಂತ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಣ. ದಯವಿಟ್ಟು ಯಾರಾದ್ರೂ ಆನ್ಸರ್ ಮಾಡೋರಿದ್ರೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಒಂದು ಸಣ್ಣ ಪರೀಕ್ಷೆ ಅಷ್ಟೇ, ಒಂದು ಆಧ್ಯಾತ್ಮಿಕ ಜ್ಞಾನ ಪ್ರಶ್ನೆ. 2025 ವರ್ಷದ ಒಂದು 10-15 ಪ್ರಶ್ನೆ ಅದಾವ, ನೀವೆಲ್ಲರೂ ಉತ್ತರ ಕೊಡ್ತೀರಾ ಅಂತ ಕಂಡ್ಕೊಂಡಿದೀನಿ. 25 ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದ್ ನಿಮಿಷ ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಬಿಡ್ತೀನಿ. ಓಕೆ ಮಾಸ್ಟರ್ಸ್ ಯಾರು ಹೇಳೋದಾದ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಅವ್ರು ಕೇಳೋ ಕ್ವಶನ್ಸ್ಗೆ. ಎಸ್ ಮೇಡಮ್. ಓಕೆ. 2025 ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಅಂತ ಇರ್ತದೆ. ಅದು ಏನಾಗಿತ್ತು ಈ ವರ್ಷದ ಘೋಷವಾಕ್ಯ? ಓಕೆ, ನೀವು ನಿಧಾನಕ್ಕೆ ಯೋಚನೆ ಮಾಡ್ತಾರೆ. 2ನೇ ಪ್ರಶ್ನೆಯನ್ನು ನೋಡೋಣ. ವಿಷಯಾನಂದವನ್ನು ಯಾವ ಕೋಶದ ಮೂಲಕ ಅನುಭವಿಸುತ್ತೇವೆ? ವಿಷಯಾನಂದ ಯಾವ ಕೋಶದ ಮೂಲಕ? ನಿನ್ನ ಸಹಚರರನ್ನು ಮಾಡ್ಕೊಳ್ಳಿ ಮಾಸ್ಟರ್ಸ್, ಕೊಟ್ಟಿದ್ದೀನಿ. ನಿನ್ನ ಸಹಚರರನ್ನು ನಿನ್ನಂತೆ ಪ್ರೇಮಿಸು ಎಂದು ಹೇಳಿದ ಮಹಾಶಯರು ಯಾರು? ಸುಮ್ನೆ ನಮ್ಮನ್ನ ನಾವು ಒಂದು ಆಧ್ಯಾತ್ಮಿಕ ಒಂದು ಸಣ್ಣ ಪ್ರಶ್ನೆ, ರಸಪ್ರಶ್ನೆ ಇದೊಂದು. ಮುಕ್ತಾಭಿಮಾನಿ ಮುಕ್ತೋಹಿ ಇದು ಯಾವ ಕೃತಿಯಲ್ಲಿರುವ ಶ್ಲೋಕ? ಟೈಪ್ ಮಾಡಿ ಹಾಕ್ಬಹುದು. ಇದಂತೂ ಇನ್ನೂ ಅತ್ಯಂತ ಸರಳವಾದ ಪ್ರಶ್ನೆ ಬಂತು.
ಅದಕ್ಕೆ ನೋಡ್ರಿ ನಾನು ಫಸ್ಟ್ ಹೇಳಿದೆ ಕ್ಲಾಸ್ ನಲ್ಲಿ ಹೆಂಗಂದ್ರೆ ನಾವು ಪಾಠ ಮಾಡಿದ್ಮೇಲೆ ಪಾಠ ಮಾಡಿವೇ ಇಲ್ಲ ನಂಗೆ ಇರ್ತದೆ ಇಡೀ ಕ್ಲಾಸ್ ಕ್ವಶನ್ ಆನ್ಸರ್ ಸ್ಟಾರ್ಟ್ ಆದಾಗ. ಓಕೆ, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಆಧ್ಯಾತ್ಮಿಕ ಗುರು ಯಾರು? ಸದಾನಂದ ಯೋಗಿ ಅವರು ಹೇಳಿಪ್ಪ. ಸದಾನಂದ ಯೋಗಿ. ಥ್ಯಾಂಕ್ ಯು. ಕೃಷ್ಣನ ಆಧ್ಯಾತ್ಮಿಕ ಗುರು ಯಾರು? ಗುರು ಪೂರ್ಣಿಮೆ ಇರೋದ್ರಿಂದ ಬರೀ ಗುರುಗಳ ಹೆಸರುಗಳು ಬರ್ತಾವ ಈಗ. ಸಾಂದೀಪಿನಿ ಋಷಿ. ವೆರಿ ಗುಡ್ ಥ್ಯಾಂಕ್ ಯು. ಸಾಂದೀಪನಿ ಮಹರ್ಷಿ. ಸಾಂದೀಪಿನಿ ಋಷಿ. ಎಸ್ ಎಸ್ ಕರೆಕ್ಟ್. ಗೊತ್ತಾಯ್ತು ಸರ್. ಕೃಷ್ಣಾನಂದರ ಗುರು ಯಾರು? ಗುರೂಜಿ ಕೃಷ್ಣಾನಂದ ಗುರು ಅಮರ. ಹಾ, ವೆರಿ ಗುಡ್. ಮಹರ್ಷಿ ಅಮರ, ಕರೆಕ್ಟ್. ಸಂತ ಕೃಷ್ಣಾಳ ಶರೀಫರ ಗುರುಗಳು ಯಾರು? ಗುರು ಗೋವಿಂದ. ಕರೆಕ್ಟ್, ಗುರು ಗೋವಿಂದ ಭಟ್ರು. ವೆರಿ ಗುಡ್, ಥ್ಯಾಂಕ್ ಯು. ರಾಮನ ಗುರುಗಳು ಯಾರು? ರಾಮನ ಆಧ್ಯಾತ್ಮಿಕ ಗುರುಗಳು? ವಸಿಷ್ಠ. ಯುಕ್ತೇಶ್ವರ ಗುರುಗಳ ಗುರು ಏನು? ಗುರು ಯಾರು? ಸ್ವಾಮಿ ಶ್ರೀ ಯುಕ್ತೇಶ್ವರರ ಗುರುಗಳು ಯಾರು? ಹ್ಮ್ ಯುಕ್ತೇಶ್ವರರ ಗುರುಗಳು ಅವ್ರ ಹೆಸರೇ ಓಕೆ. PSSM ವತಿಯಿಂದ ಕರ್ನೂಲ್ನಲ್ಲಿ ನಿರ್ಮಾಣವಾದ ಮೊದಲ ಪಿರಮಿಡ್ ಯಾವುದು? ನಿರ್ಮಾತೃ ಯಾರು? ಲಾಹಿರಿ, ಕರೆಕ್ಟ್. ಲಾಹಿರಿ ಅಂತ ಹೇಳಿದರೆ ಓಕೆ. ಅದೇ ರೀತಿ ಇಲ್ಯೂಷನ್ಸ್, ಇದು ಯಾರ ಕೃತಿ? ಇಲ್ಯೂಷನ್ಸ್ ರಿಚರ್ಡ್ ಬಾಕ್ ಅವರ ಕೃತಿ. ಅಷ್ಟಾವಕ್ರ ಗೀತೆ, ಇದು ಯಾರ ಕೃತಿ? ಈ ಪ್ರಶ್ನೆಯಲ್ಲೇ ಉತ್ತರ ಇದೆ ಇದು ಆಕ್ಚುಲಿ. ಅಷ್ಟಾವಕ್ರರು. ಅಷ್ಟಾವಕ್ರ ಅವರದೇ ಕೃತಿ. ವಿಷಯಾನಂದವನ್ನು ನಾವು ಯಾವ ಕೋಶದ ಮೂಲಕ ಅನುಭವಿಸ್ತೀವಿ ಅಂದ್ರೆ ಮನೋಮಯ ಕೋಶದ ಮೂಲಕ. 2025 ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಅಂದ್ರೆ ಒಂದು ಭೂಮಿ ಒಂದು ಯೋಗ. ನಿನ್ನ ಸಹಚರರನ್ನು ನಿನ್ನಂತೆ ಪ್ರೇಮಿಸು ಅಂತ ಹೇಳಿದವರು ಜೀಸಸ್ ಮಹಾಶಯರು. ಮುಕ್ತಾಭಿಮಾನಿ ಮುಕ್ತೋಹಿ ಎಂದು ಇರುವ ಶ್ಲೋಕ ಯಾವ್ದ್ರಲ್ಲಿ ಇದೆ ಅಂದ್ರೆ ಅಷ್ಟಾವಕ್ರ ಗೀತೆಯಲ್ಲಿ. ಹೀಗೆ ಸುಮ್ನೆ ಇದೊಂದು ಸಣ್ಣ ಇದು. ಥ್ಯಾಂಕ್ ಯು. ಇಲ್ಲಿವರೆಗೂ ಅದ್ಭುತವಾಗಿ ಈ ಒಂದು ಸೆಷನ್ ನಲ್ಲಿ ಧ್ಯಾನ ಕಸ್ತೂರಿಯ ಸಂಚಿಕೆ ಪರಿಚಯ ಮಾಡೋದಕ್ಕೆ ಅವಕಾಶ ಕೊಟ್ಟ ಶಾಂತಲಾ ಮೇಡಮ್ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾವಾಗಲ ತರಾನೇ ತುಂಬಾ ಅದ್ಭುತವಾಗಿ ಪ್ರತಿಯೊಂದು ಪೇಜ್ ಅಲ್ಲಿನೂ ನೀವು ತೋರಿಸಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ ಅದರಲ್ಲಿರೋ ಈ ಸರಿ ಧ್ಯಾನ ಕಸ್ತೂರಲ್ಲಿರೋ ಏನೇನು ಬಂದಿದೆ ಅನ್ನೋ ಒಂದು ಮಾಹಿತಿ ತುಂಬಾ ಅದ್ಭುತವಾಗಿ ತಿಳಿಸಿದೀರಾ. ಸೊ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಇದ್ರ ಬಗ್ಗೆ ಇವತ್ತು ಎಸ್ಪೆಷಲಿ ಧ್ಯಾನ ಕಸ್ತೂರಿ ಈ ಸಂಚಿಕೆಯ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಡೌಟ್ಸ್ ಇದೆ ಅಥವಾ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ. ಯಾರಿಗೇನ್ ಡೌಟ್ಸ್ ಇದ್ದಂಗಿಲ್ಲ. ಹಾಗಾದ್ರೆ ಧ್ಯಾನ ಎಸ್ ಮಾಸ್ಟರ್ಸ್, ಎಲ್ರು ಒಂದು 15 ಮಿನಿಟ್ಸ್ ಧ್ಯಾನ ಕೂತ್ಕೊಂಡ್ಬೇಡ. ಈಗ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಸ್ಪೆಕ್ಸ್ ಹಾಕೊಂಡಿರೋದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಹಗುರವಾಗಿ ಕಣ್ಗಳನ್ನ ಮುಚ್ಕೊಳ್ತಾ ಕೈಗಳೆರಡು ಜೋಡಿಸ್ಕೊಳ್ಳೋಣ. ಬೆರಳೊಳಗ್ ಬೆರಳಾಕೊಂಡು ಜೋಡಿಸ್ಕೊಳ್ಳೋಣ. ಕಾಲ್ಗಳನ್ನ ಕ್ರಾಸ್ ಮಾಡಿ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾವು ಮಾಡಿ ಆನಾಪಾನ ಸತಿ ಧ್ಯಾನ. ಆನ ಅಂದ್ರೆ ಬ್ರೆತ್, ಅಪಾನ ಅಂದ್ರೆ ಔಟ್ ಬ್ರೆತ್. ಸತಿ ಅಂದ್ರೆ ಸಹಜವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟದ ಜೊತೆ ಕೂಡಿಕೊಂಡಿರೋದು ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ನಾವು ಈ ಧ್ಯಾನವನ್ನ ಮಾಡೋಣ. ಯಾರು ಕಣ್ಣುಗಳನ್ನ ಬಿಡಬೇಡಿ. ಅನದರ್ 15 ಮಿನಿಟ್ಸ್. ಬಿ ವಿತ್ ಯುವರ್ ಸಿಂಪಲ್, ನಾರ್ಮಲ್ ಅಂಡ್ ಸಾಫ್ಟ್ ಬ್ರೆತ್ ಮಾಸ್ಟರ್ಸ್.
Last 2 minutes, masters. Last 1 minute, masters. ಕಡೆ 1 ನಿಮಿಷ. ಎಸ್ ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ವಿಧಿಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಗಳನ್ನ ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನೈನೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ನಿಮ್ಮೆಲ್ಲರ ಧ್ಯಾನಕ್ಕೆ ಜೋರಾದ ಚಪ್ಪಾಳೆಗಳು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್. ಸೊ ಅದ್ಭುತವಾದ ಈ ಧ್ಯಾನ, 15 ನಿಮಿಷದ ಧ್ಯಾನ, ಎಷ್ಟು ಎನರ್ಜೀಸ್ ಫೀಲ್ ಆದ್ವಿ ಅಲ್ವಾ? ಸೊ ರಿಫ್ರೆಶಿಂಗ್ ಆಗಿತ್ತು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಾರೆ ಶೇರ್ ಮಾಡ್ಕೊಳ್ಳಿ, ಇಲ್ಲ ಸೆಷನ್ ಏನ್ ಮಾಡೋಣ. ಆದಷ್ಟು ಧ್ಯಾನ ಕಸ್ತೂರಿ ಯಾರು ಇನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಾಳೆ ಬೆಳಗ್ಗೆ ಮತ್ತೆ 4:15ಗೆ ಕ್ಲಾಸಿಗೆ ಜಾಯ್ನ್ ಆಗೋಣ. ಲೆಟ್ ಅಸ್ ಎಂಡ್ ದ ಸೆಷನ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.